ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ವಿಡಿಯೋಲಿ ಲೆಟ್ಸ್ ಡಿಸ್ಕಸ್ ಮಾಡಲ್ ಕ್ವಶನ್ ಪೇಪರ್ 1. ಈಗಾಗಲೇ ಇನ್ನು 3 ಮಾಡಲ್ ಕ್ವಶನ್ ಪೇಪರ್ ಏನಿದೆ ಅದಾಗಲೇ ಮುಗಿದಿದೆ. ಸೊ 1 ಆ್ಯಂಡ್ ಈ ವಿಡಿಯೋಲಿ ಇಟ್ಸ್ ನಾಟ್ ಜಸ್ಟ್ ಕ್ವಶನ್ನು ಡಿಸ್ಕಷನ್ ಮಾಡೋಣ, ಅದ್ರ ಜೊತೆಗೆ ನಾನು ನಿಮಗೆ ಸೊಲ್ಯೂಷನ್ಸು ಇದೆ, ವಿತ್ ಸೊಲ್ಯೂಷನ್ಸು. ಸೊ ಪ್ರತಿ ಕ್ವಶನ್ನು ವಿತ್ ಸೊಲ್ಯೂಷನ್ಸ್ ಇದೆ, ಚಿಂತೆ ಮಾಡಬೇಡ್ರಿ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಸ್ಟಾರ್ಟ್ ಮಾಡೋಣ. ಸಿಂಬಲ್ಸ್ ಆಫ್ ದ ಫಾಲೋಯಿಂಗ್ ಕಾಂಪೊನೆಂಟ್ಸ್: ಡ್ರೈ ಸೆಲ್ ಅಥವಾ ಸೆಲ್, ಸಿಂಪಲ್ ಸೆಲ್, ಬ್ಯಾಟ್ರೀಸ್ 2, ಶುಷ್ಕ ಕೋಶ ಅಥವಾ ಅಂದರೆ ಕೇಳಬೇಕಾದ್ರೆ ಸಿಂಗಲ್ ಏನು ಕಂಟಿನ್ಯೂಸಾ ಅಂದರೆ ಒಂದಕ್ಕೊಂದು ಜಾಯ್ನ್ ಆಗಿರತ್ತಾ, ಬ್ಯಾಟ್ರೀಸ್. ಅಥವಾ ಅವರು ನಂಬರ್ ಮೆನ್ಷನ್ ಮಾಡೋದು ಅಂದರೆ ಅದೆಷ್ಟು ಕೊಟ್ಟಿರ್ತಾರೋ, ಈಗ 2 ಸೆಲ್ ಅಂತ ಕೊಟ್ಟರೆ 2 ಸೆಲ್ಲ ಬರೀಬೇಕು. ಸೊ ಸೀರೀಸ್ ಆಫ್ ಅಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಕ್ಲೀನಾಗಿ ಅದನ್ನೇ ಬರೀರಿ. ಸೊ ಅದಕ್ಕೆ ಯಾವುದು ಎಸ್ಪೆಷಲಿ ಆ ಟೇಬಲ್ ಇದೆ ಅಲ್ಲ, ಆ ಟೇಬಲಲ್ಲಿ ಏನೇನಿದೆ ಅಷ್ಟನ್ನು ನೋಡ್ಕೊಳ್ಳಿ. ಡೋಂಟ್ ಮಿಸ್ ಎ ಸಿಂಗಲ್ ಥಿಂಗ್. ಟೇಬಲ್ ಆಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಅದನ್ನು. ಸೊ ಡ್ರೈ ಸೆಲ್ಲು, ರಿಯೋಸ್ಟ್ಯಾಟ್, ಎನಿಥಿಂಗ್, ಎನಿ ಒನ್. ನೀವು ಇದಾದರೂ ಬರಿಬೋದು, ಇದಾದರೂ ಬರಿಬೋದು. ಓಕೆನಾ? ನೆಕ್ಸ್ಟು ಅಬ್ಸರ್ವ್ ದ ಫಿಗರ್. ಸ್ವಿಚ್ ಕ್ಲೋಸ್ ಆದಾಗ, ಸೊ ಸ್ವಿಚ್ ಕ್ಲೋಸ್ ಆದಾಗ ಡಸ್ ದ ಬಿ ಎಂಡ್ ಆಫ್ ದ ಸೊಲಿನಾಯ್ಡ್ ಅಟ್ರಾಕ್ಟ್ಸ್. ಸೊ ಬಿ ಏನಾಗುತ್ತೆ, ಸಾಲಿನಾಯ್ಡ್ ಮ್ಯಾಗ್ನೆಟ್ನ ಅಟ್ರಾಕ್ಟ್ ಮಾಡುತ್ತೋ ರಿಪಲ್ ಮಾಡುತ್ತೋ? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಆ್ಯಂಡ್ ಐ ಹ್ಯಾವ್ ರಿಪೀಟೆಡ್ ದಿಸ್ n ನಂಬರ್ ಆಫ್ ಟೈಮ್ಸ್. ಸೊ ಲಾಸ್ಟ್ ಇಯರು ಹೇಳಿದ್ದೆ, ಈ ವರ್ಷವೂ ಸ್ಟಾರ್ಟಿಂಗಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳಿದ್ದೇನೆ. ಸೊ ಸಾಕಷ್ಟು ವೀಡಿಯೋಸಲ್ಲೂ ಹೇಳಿದ್ದೀನಿ, ಈಗೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಸೊ ಎಸ್ಪೆಷಲಿ ಈ ಚಾಪ್ಟ್ರಲ್ಲಿ ಡಯಾಗ್ರಾಮ್ಸ್ನ ಹೆಂಗಿದೆ ಹಾಗೆ ನೋಡ್ಕೊಳ್ಳಿ, ಅದು ತಲೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಈ ಥರ ಕ್ವಶನ್ಸ್ ಬಂತು ಅಂದರೆ ನೀವು ಎಕ್ಸಾಮ್ ಹಾಲಲ್ಲಿ ಆ ರೂಲ್ಸ್ ಆಯಿತು ಅಪ್ಲೈ ಮಾಡೋದು ಕಷ್ಟ. ಇದನ್ನು ನಾವು ಸೌತ್ ಪೋಲು ನಾರ್ತ್ ಪೋಲ್ ಅಂತ ಹೇಳೋದಕ್ಕೆ ದೇರ್ ಇಸ್ ಎ ರೂಲ್. ಏನಂತೀರ, ಕ್ಲಾಕ್ ಅಂದರೆ ಕರೆಂಟ್ ಡೈರೆಕ್ಷನ್ನು ನೀವು ಈ ಸೈಡಿಂದ ನಿಂತು ನೋಡಿದಾಗ ಇದು ಕ್ಲಾಕ್ ವೈಸ್ ಹೋಗ್ತಿದ್ರೆ ಒಂದು ಪೋಲು, ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಿದ್ರೆ ಇನ್ನೊಂದು ಪೋಲು. ದೇರ್ ಆರ್ ಸಮ್ ರೂಲ್ಸ್, ದೇರ್ ಆರ್ ಸಮ್ ಮೆಥಡ್ಸ್, ನೀವು ಯಾವುದು ನಾರ್ತು ಯಾವುದು ಸೌತ್ ಅಂತ ಹೇಳೋದಕ್ಕೆ. ಬಟ್ ಇಲ್ಲಿ ಇದು ಯಾವ ಡೈರೆಕ್ಷನ್ ಅಂತ ಈಸಿಯಾಗಿ ಹೇಳೋದಕ್ಕಾಗಲ್ಲ. ನೀವು ಹೆಂಗೆ ಡಯಾಗ್ರಾಮ್ ಬರೆದಿರ್ತೀರ ಅಥವಾ ಅವ್ರು ಹೆಂಗೆ ಕೊಟ್ಟಿರ್ತಾರೆ, ದೇರ್ ಆರ್ ಸೋ ಮೆನಿ ಕೇಸ್ ಸ್ಟಡಿ, ಅಂದರೆ ಲೈಕ್ ಡಿಫ್ರೆಂಟ್ ಕೇಸಸ್. ಸೊ ಸಿಂಪಲ್ಲು, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ದ ಸಿಂಪಲ್ ಥಿಂಗ್ ಈಸ್ ಡಯಾಗ್ರಾಮ್ಸು ಡೈರೆಕ್ಷನ್ ಹೆಂಗಿದೆ ಹಾಗೆ ನೋಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕರೆಂಟ್ ಡೈರೆಕ್ಷನ್ ಬರ್ತಿದೆ. ಸೊ ಕರೆಂಟ್ ಡೈರೆಕ್ಷನ್ ಬರಬೇಕಾದ್ರೆ ಸೊ ಏನಾಗುತ್ತೆ, ಕರೆಂಟ್ ಡೈರೆಕ್ಷನ್ ಕಡೆ ಇರೋದು ಸೌತ್ ಪೋಲ್ ಆಗುತ್ತೆ. ಕರೆಂಟ್ ಡೈರೆಕ್ಷನ್ ಎಲ್ಲಿಂದ ಹೋಗ್ತಿದೆ ಅದು ಸೌತ್ ಪೋಲ್. ಸೊ ಕರೆಂಟ್ ಡೈರೆಕ್ಷನ್ ಇಲ್ಲಿಂದ ಬರ್ತಿದೆ, ಸೊ ಇದೇನಾಯ್ತು, ಇದು ಸೌತ್ ಪೋಲ್. ಸೊ ಬಿ ಏನಾಗುತ್ತೆ, ನಾರ್ತ್ ಪೋಲ್. ಹೌದಾ ಇಲ್ಲೋ? ಸೊ ನಾರ್ತ್ ಏನಾಗತ್ತೆ, ರಿಪಲ್. ಸಿಂಪಲ್, ಎಷ್ಟು ಸಿಂಪಲ್ ನೋಡ್ರಿ, ಎಷ್ಟು ಸಿಂಪಲ್. ಸೊ ಅದಕ್ಕೆ ಸ್ವಿಚ್ಚನ್ನು ಮುಚ್ಚಿದಾಗ ಸೊಲಿನಾಯ್ಡ್ ಬಿ ತುದಿಯು ನಾರ್ತ್ ಪೋಲ್ ಧ್ರುವದಂತೆ ವರ್ತಿಸುತ್ತದೆ, ಆದ್ದರಿಂದ ರಿಪಲ್. ಓಕೆ, ಅದಕ್ಕೆ ಹೇಳೋದು ಡಯಾಗ್ರಾಮ್. ಡಯಾಗ್ರಾಮ್ ಗೊತ್ತಿತ್ತು ಅಂದರೆ ಹಿಂಗನ್ನೋ ಅಷ್ಟರಲ್ಲಿ ಆನ್ಸರ್ ಬರ್ತಿತ್ತು. ಸೊ ಈ ಚಾಪ್ಟ್ರಲ್ಲಿ ಅಷ್ಟು ಡಯಾಗ್ರಾಮ್ಸ್ ಏನಿದೆ, ಪೋಲ್ ಹೆಂಗಿರುತ್ತೆ ಹಾಗೆ ಬರೀರಿ. ಪ್ಲೀಸ್ ಡೋಂಟ್ ಬಿಕಮ್ ಸೈಂಟಿಸ್ಟ್. ಓಕೆ, ಸೊ ಪ್ರಿಕಾಷನರಿ ಮೆಷರ್ಸ್ ಟು ಬಿ ಟೇಕನ್ ಟು ಅವಾಯ್ಡ್ ಓವರ್ಲೋಡಿಂಗ್ ಇನ್ ಎ ಡೊಮೆಸ್ಟಿಕ್ ಸರ್ಕ್ಯೂಟ್. ಓವರ್ಲೋಡಿಂಗು ಶಾರ್ಟ್ ಸರ್ಕ್ಯೂಟ್ ನೀವು ಮಿಸ್ ಮಾಡಿರಿ, ಮಾರ್ಕ್ಸ್ ಹೋಗುತ್ತೆ. ಸೊ ದೆರ್ ಆರ್ ಫ್ಯೂ ಪಾಯಿಂಟ್ಸ್, ಆ ಪಾಯಿಂಟ್ಸ್ನ ನೋಡ್ಕೊಳ್ಳಿ, ದಯವಿಟ್ಟು ನೋಡ್ಕೊಳ್ಳಿ. ದೆರ್ ಆರ್ ಹೈಯರ್ ಚಾನ್ಸಸ್ ಓವರ್ಲೋಡಿಂಗ್ ಶಾರ್ಟ್ ಸರ್ಕ್ಯೂಟ್ ಬರೋದು. ಬಂತು ಅಂದರೆ ಈಸಿಯಾಗಿ ಆರಾಮ್ ಬರೀಬೋದು. ಅವರು 2 ಪಾಯಿಂಟ್ ಕೇಳಿದ್ರೆ 4 ಪಾಯಿಂಟ್ ಬರಿಬೋದು. ಹಂಗೆ ಪಾಯಿಂಟ್ ಬರೋದು, ನೀವೇ ಯಾವ್ದು ಚೂಸ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಬಿಡ್ರಿ. ಓಕೆ, ತಲೆ ಕೆಡಿಸ್ಕೊಬೇಡ್ರಿ. ಬಟ್ ಓವರ್ಲೋಡಿಂಗು ಶಾರ್ಟ್ ಸರ್ಕ್ಯೂಟು ಕಾಸಸ್ ಏನು, ಸೊ ಕಾಸಸ್ ಏನು, ಅದೇ ಕಾಸಸ್ನ ಪ್ರಿವೆಂಟ್ ಮಾಡಿದ್ರೆ ಅದೇ ಪ್ರಿವೆನ್ಷನ್. ಸಿಂಪಲ್. ಸೊ ಈಗ ಸೊಲ್ಯೂಷನ್ನೇ ನೋಡೋಂಗಿದ್ರೆ, ದ ಲೈವ್ ವೈರ್, ನ್ಯೂಟ್ರಲ್ ವೈರ್ಸ್ ಇನ್ ದ ಸರ್ಕ್ಯೂಟ್ ಶುಡ್ ನಾಟ್ ಕಮ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬರಬಾರ್ದು. ಬಂದರೆ ಏನಾಗುತ್ತೆ, ಓವರ್ಲೋಡ್ ಆಗುತ್ತೆ. ಸಿಂಪಲ್, ಬರಬಾರ್ದು.
ಬಂದರೆ ಕಾಸು, ಬರದೇ ಇರೋಂಗೆ ನೋಡ್ಕೊಳೋದೆ ಪ್ರಿವೆನ್ಷನು. ಸೊ ಇಲ್ಲಿ ಪ್ರಿಕಾಷನರಿ ಮೆಷರ್ಸ್ ಅಂತ ಕೇಳಿದ್ದಾರೆ, ಶುಡ್ ನಾಟ್ ಕಮ್ ಇನ್. ಅದೇ ರೀಸನ್ಸ್ ಅಥವಾ ಕಾಸಸ್ ಕೇಳಿದ್ರೆ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ಸ್ ಇನ್ ದ ಸರ್ಕ್ಯೂಟ್ ಕಮ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್, ಅವಾಗ ಓವರ್ಲೋಡ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಷ್ಟೇ. ಸೆಂಟೆನ್ಸಲ್ಲೇ ಒಂದು ವರ್ಡ್ 2 ವರ್ಡ್ ಚೇಂಜ್ ಮಾಡಿದ್ರೆ ಮುಗೀತು. ಯಾಕೆ ಸುಮ್ಮನೆ ಕಷ್ಟಪಡ್ತೀರಾ, ಹೌದಾ ಇಲ್ಲ? ನೆಕ್ಸ್ಟು, ಇನ್ಸುಲೇಟಿಂಗ್ ಕೋಟಿಂಗ್ ಆಫ್ ದ ವೈರ್ ಶುಡ್ ನಾಟ್ ಬಿ ಡ್ಯಾಮೇಜ್ ಆಗಿತ್ತು ಅಂದರೆ ಆಗತ್ತೆ, ಆಗಬಾರ್ದು ಇಲ್ಲಿ. ನೆಕ್ಸ್ಟು, ದೇರ್ ಶುಡ್ ಬಿ ನೋ ಫಾಲ್ಟ್ ಇನ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್, ಇತ್ತು ಅಂದರೆ ಆಗತ್ತೆ, ಸಿಂಪಲ್. ಮೆನಿ ಅಪ್ಲಯನ್ಸಸ್ ಶುಡ್ ನಾಟ್ ಬಿ ಮೆನಿ ಅಪ್ಲಯನ್ಸಸ್ ಕನೆಕ್ಟ್ ಮಾಡಿದ್ರೆ ಓವರ್ಲೋಡ್ ಆಗುತ್ತೆ. ಯೂಸಿಂಗ್ ಎ ಫ್ಯೂಸ್, ಸೊ ಫ್ಯೂಸ್ ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದರೆ ಡಮಾರ್. ಓಕೆ, ಸೊ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ್ಯಾವ ಮುನ್ನೆಚ್ಚರಿಕೆ ನೋಡ್ಕೋಬೇಕು ಆಗಲೇ ಹೇಳಿದ್ದೇನೆ. ಸೊ ಇದು ಎಷ್ಟಿದೆ, 5 ಪಾಯಿಂಟ್ಸಾ? ಸೊ 5 ಪಾಯಿಂಟ್ಸು ನೀವು ನೋಡ್ಕೊಂಡ್ರಿ ಅಂದರೆ ಹಿಂಗಾದರೂ ಕೇಳಿ ಬರಿಬೋದು. ಸೊ ನೀವು ಇದರಲ್ಲಿ 2 ಬರೆದ್ರೂ ಮಾರ್ಕ್ಸ್ ಬರುತ್ತೆ, ಬಟ್ 2 ಬರೆದು ಸುಮ್ಮನೆ ಬಿಡಬೇಡ್ರಿ. ಸೊ 4 ಅಥವಾ 5 ನಿಮ್ಗೆ ಎಷ್ಟು ಗೊತ್ತೋ ಕರೆಕ್ಟಾಗಿ ಎಷ್ಟು ಗೊತ್ತೋ ಅಷ್ಟು ಬರೀರಿ, ಸೇಫರ್ ಸೈಡ್. ಓಕೆ, ಬರೆದ್ರಿ ಅಂದರೆ ಅವ್ರಿಗೂ ಗೊತ್ತಾಗತ್ತೆ, ಓಕೆ ಗೊತ್ತಪ್ಪ ಇವರೇನು ಬರೀತಿದ್ದಾರೆ, ಅವರಿಗೆ ಕಂಟೆಂಟ್ ಗೊತ್ತು, ಸೊ ಕರೆಕ್ಟಾಗಿ ಬರೀತಿದ್ದಾರೆ, ಸೊ ಅದೇನೋ ಇನ್ನೂ ಜಾಸ್ತಿನೇ ಗೊತ್ತು ಅಂತ ಕರೆಕ್ಷನ್ ಆಗಬೇಕಾದ್ರೆ ಹಿಂಗೆ ಫ್ರೀಯಾಗಿ ಹೋಗುತ್ತೆ. ಆಗಲೇ 100 ಪೇಪರ್ ನೋಡಿದ್ದೀರಾ, 100 ಅಂದರೆ 80 ಔಟ್ ಆಫ್ 80 ಬಂದವ್ರಿಗೆ. ಸೊ ಆ ಪ್ರೆಸೆಂಟೇಷನ್ ಆಯಿತು, ಆ ಪಾಯಿಂಟ್ಸ್ ನೋಡಿ, ಇಟ್ಸ್ ನಾಟ್ ಜಸ್ಟ್ ಎಷ್ಟು ಕೇಳಿರ್ತಾರೋ ಅಷ್ಟೇ ಬರೀರಲ್ಲ, ಕರೆಕ್ಟಾಗಿದ್ದು ಎಕ್ಸ್ಟ್ರಾ ಇತ್ತು ಅಂದರೆ ಬರೀರಿ, ನಿಮ್ಗೆ ಗೊತ್ತಿತ್ತು ಅಂದರೆ ಬರೀರಿ, ದೆರ್ ಇಸ್ ನಥಿಂಗ್ ಹಾರ್ಮ್. ಟೈಮ್ ಇತ್ತು ಅಂದರೆ ನೀವು ಟೈಮ್ ಬರುತ್ತೆ, ಹೇಳಿದ್ನಲ್ಲ. ಸೊ ಪ್ರಿಪ್ರೇಟ್ರಿ ನಾವು ಸೀರಿಯಸ್ ಆಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮ್ ಟೈಮ್ ಸಿಗುತ್ತೆ, ಚಿಂತೆ ಮಾಡೋದು ನೆಸೆಸಿಟಿ ಇಲ್ಲ. ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್, 3 ಬರೆದ್ರೆ ಮಾರ್ಕ್ಸ್ ಬರೋಲ್ಲ, 4. ಸೊ ಯಾವುದ್ಯಾವುದು ಬರೀಬೇಕಾದ್ರೆ ಹೆಂಗೆ ಡಿಪೆಂಡೆನ್ಸಿ ಅಂತಲೂ ಬರೀರಿ, ಸೇಫರ್ ಸೈಡ್ಗೆ. ಸೊ ಏನು, resistance is directly proportional to length, resistance is inversely proportional to area of cross section, resistance depends on nature of material which is resistivity, and resistance depends on temperature. Directly inversely ಬೇಕಾಗಿಲ್ಲ, resistance depends on temperature. ಕೆಲವೊಂದು there are few materials ವೇರಿ ಅಂದರೆ ಇನ್ವರ್ಸ್ಲಿನೂ ಆಗುತ್ತೆ. ಓಕೆ, ನೆಕ್ಸ್ಟು, ಲೆಂತ್ ಆಫ್ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಥಿಕ್ನೆಸ್ಸು, ನೇಚರ್ ಆಫ್ ಕಂಡಕ್ಟರ್, ಟೆಂಪರೇಚರ್. ಸೊ ಇಷ್ಟು ಬರೆದ್ರೂ ಓಕೆ, ಬಟ್ ಅಟ್ಲೀಸ್ಟ್ ಓಕೆ ಇಷ್ಟೇ ಬರೀತೀರಾ, ಇಷ್ಟು ಬರೆದಾದ್ಮೇಲೆ ಬ್ರ್ಯಾಕೆಟಲ್ಲಿ ಒಂದು ಬರೆದ್ಬಿಡ್ರಿ, ಏನು ಹೋಗೋದಿದೆ, ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್, ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇಷ್ಟು ಬರೆದ್ರೆ ನಿಮ್ಗೆ ಹೋಗೋದೇನಿದೆ. ನೇಚರ್ ಆಫ್ ಕಂಡಕ್ಟರ್ ಅಂದಾಗ ರೆಸಿಸ್ಟಿವಿಟಿ ಸಿಂಬಲ್ ಬರೀರಿ, ಯಾರು ಗೊತ್ತು ಅಲ್ಲಿ ಕೀ ಆನ್ಸರ್ಸ್ ಹೆಂಗಿರುತ್ತೆ, ಇದು ಏನಾದರೂ ಇದೆಯಾ ಅಂತ. ಸೊ ಬೇಡ ತಲೆನೋವು ಬೇಡ, ಹೇಳ್ತಿದ್ದೀನಲ್ಲ. ಫಿಸಿಕ್ಸ್ ಅಂದಾಗ ಈಗ ಬಯಾಲಜಿ ಕೆಮಿಸ್ಟ್ರಿ ಟೀಚರ್ಸ್ ಬಂದು ಅಂದರೆ ಫಿಸಿಕ್ಸು ಜಾಸ್ತಿ ಗೊತ್ತಿರಲ್ಲ, ಅದೇನು ತಪ್ಪಲ್ಲ, ಬಿಕಾಸ್ ಅವ್ರು ಬಯಾಲಜಿ ಕೆಮಿಸ್ಟ್ರಿ ಜಾಸ್ತಿ ಓದಿರ್ತಾರೆ. ಸೊ ಫಿಸಿಕ್ಸಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ನೋಡ್ತಾರೆ, ಇದೆಯಾ ಮಾರ್ಕ್ಸ್ ಬರುತ್ತೆ, ಇಲ್ಲ ಹೋಯ್ತು. ಸೊ ಅದಕ್ಕೆ ಸೇಫರ್ ಸೈಡ್. ಓಕೆ, ನೋಡಿರಿ ಎಲ್ಲದಕ್ಕೂ ಅರ್ಧ ಮಾರ್ಕ್ಸು, ಒಂದು ಬಿಟ್ಟರೆ 1 ಮಾರ್ಕ್ಸ್ ಹೋಯ್ತು, ಅರ್ಧ ಮಾರ್ಕ್ಸ್ ಹೋಗಲ್ಲ. ನೇಮ್ ದ ಆ್ಯಂಗಲ್ ಆಫ್ ಡಿವಿಯೇಷನ್. ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ನು, ಆ್ಯಂಗಲ್ ಆಫ್ ಪ್ರಿಸಮು ಯಾವ್ದು ನೋಡ್ಕೊಳ್ಳಿ. ಸೊ ಆ್ಯಂಗಲ್ಸ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್, ಆ್ಯಂಗಲ್ ಆಫ್ ಎಮರ್ಜೆನ್ಸ್. ಅದಕ್ಕೆ ಬೇರೆ ಬೇರೆ ಆ್ಯಂಗಲ್ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್, ಆ್ಯಂಗಲ್ ಆಫ್ ಎಮರ್ಜೆನ್ಸ್. ಸೊ ದಿಸ್ ಈಸ್ ಆ್ಯಂಗಲ್ ಆಫ್ ಪ್ರಿಸಮ್. ಸೊ ಸೇಮ್ 142 ಏನಿರುತ್ತೆ ಸೇಮ್, ಇದು ಸೇಮ್ ಆ್ಯಂಗಲ್ ಆಫ್ ಪ್ರಿಸಮ್. ಆ್ಯಂಗಲ್ ಜಿ ಇಸ್ ಕೆಳಗಿರೋದು ಆ್ಯಂಗಲ್ ಆಫ್ ಪ್ರಿಸಮ್, ಅವ್ರು ಕೇಳ್ತಿರೋದು ಆ್ಯಂಗಲ್ ಆಫ್ ಡಿವಿಯೇಷನ್. ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ ದಿಸ್ 38 ಡಿಗ್ರಿ. ಆ್ಯಂಗಲ್ ಆಫ್ ಡಿವಿಯೇಷನ್ ಅಂದರೆ ಏನು ಅಂದರೆ, ಈಗ ಇನ್ಸಿಡೆಂಟ್ ರೇ ಪ್ರಿಸಮ್ ಇಲ್ಲ ಅಂದಿದ್ದರೆ, ಇನ್ಸಿಡೆಂಟ್ ರೇ ಪ್ರಿಸಮ್ ಇಲ್ಲ ಅಂದಿದ್ರೆ ಏನಾಗ್ತಿತ್ತು, ಸ್ಟ್ರೈಟ್ ಹೋಗ್ತಿತ್ತೋ ಇಲ್ಲೋ. ಸೊ ಪ್ರಿಸಮ್ ಇರೋದ್ರಿಂದ ಏನಾಗಿದೆ, ಬೆಂಡ್ ಆಗಿದೆ. ಸೊ ಪ್ರಿಸಮ್ ಇರೋದ್ರಿಂದ ಲೈಟ್ ರೇ ಏನಾಗಿದೆ, ಬೆಂಡ್ ಆಗಿದೆ. ಎಷ್ಟು ಡಿಗ್ರಿ ಬೆಂಡ್ ಆಗಿ ಹೊರಗೆ ಬರ್ತಿದೆ. ಸೊ ದಿಸ್ ಇಸ್ ಆ್ಯಂಗಲ್ ಆಫ್ ಡಿವಿಯೇಷನ್, ಎಷ್ಟು ಡಿಗ್ರಿ ಡಿವಿಯೇಟ್ ಆಗಿದೆ. ಓಕೆ, ಸೊ 38 ಡಿಗ್ರಿ ಕ್ಲೀನಾಗಿ ಬರೀಬೇಕು. ಅಥವಾ ಆ್ಯಂಗಲ್ ಬರಿತೀರಾ ಅಂದ್ರೂ ಒಳ್ಳೆಯದು, ಅಂದರೆ
ಇಲ್ಲೇನಿದೆ HGF. HGF. ಓಕೆ, ವೆರಿ ಗುಡ್. ಓಕೆ, ಅದು ಲೇಬಲ್ ಮಾಡೋದಕ್ಕೆ 1 ಮಾರ್ಕ್ಸಾ? ಲೇಬಲ್ ಮಾಡಿ ನೋಡಿರಿ, ಲೇಬಲ್ ಮಾಡೋದಕ್ಕೆ 1 ಮಾರ್ಕ್ಸ್, ಆನ್ಸರ್ ವ್ಯಾಲ್ಯೂ ಬರೋದಕ್ಕೆ 1 ಮಾರ್ಕ್ಸು. ಇಲ್ಲಿ ಉಂಟಾದ ಹೆಸರಿಸಿ. ಓಕೆ, ಹೆಸರಿಸಿ. ನಾನು ವ್ಯಾಲ್ಯೂ ಅಂದ್ಕೊಂಡೆ, ಬರೀ ವ್ಯಾಲ್ಯೂ ಬರೆದ್ರೆ 1 ಮಾರ್ಕ್ಸು. ಹೆಸರಿಸಿ ಯಾವುದು ಆ್ಯಂಗಲು. ಓಕೆ, ಮೆನ್ಷನ್ ಇಟು ಸಿಮ್ಟಮ್ಸ್ ಆಫ್ ಮಯೋಪಿಕ್ ಐ. ಮಯೋಪಿಕ್ ಐ, ಹೈಪರ್ಮೆಟ್ರೋಪಿಕ್ ಐ, ಸಿಮ್ಟಮ್ಸು, ಕಾಸಸ್ಸು, ಕರೆಕ್ಷನ್ ಎಲ್ಲ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಯೋಪಿಯಾ ಮೂರರದು ಗೊತ್ತಿರಬೇಕು. ಡಯಾಗ್ರಾಮ್ಸು 3 ಮಯೋಪಿಯಾ, ಹೈಪರ್ಮೆಟ್ರೋಪಿಯಲ್ಲಿ 3 ಡಯಾಗ್ರಾಮ್ಸ್ ಇದೆ. 3 ಡಯಾಗ್ರಾಮ್ಸು ಗೊತ್ತಿರಬೇಕು. ಅದ್ರ ಕೆಳಗೆ ಏನು ಹೆಡ್ಡಿಂಗ್ ಕೊಟ್ಟಿರ್ತಾರೆ ಅದು ಗೊತ್ತಿರಬೇಕು. ಓಕೆ, ವಾಟ್ ಈಸ್ ಪವರ್ ಆಫ್ ತೋರಿಸ್ತೀನಿ, ಅಲ್ಲೇ ಆನ್ಸರ್ ನೋಡಿ ಡಿಸ್ಕಷನ್ ಮಾಡೋಣ. ಬಿಕಾಸ್ ಹೈಪರ್ಮೆಟ್ರೋಪಿಯಾ ಆಪೋಸಿಟ್ ಆಗುತ್ತೆ. ವಾಟ್ ಈಸ್ ಪವರ್ ಆಫ್ ಅಕಾಮಿಡೇಷನ್? ಸೊ ಪವರ್ ಆಫ್ ಅಕಾಮಿಡೇಷನ್ ಅಂದರೆ ದ ಎಬಿಲಿಟಿ ಆಫ್ ದ ಐಲೆನ್ಸ್ ಟು ಅಡ್ಜಸ್ಟ್ ದ ಫೋಕಲ್ ಲೆಂತ್. ಅಂದರೆ ಹೆಂಗೆ ಈಸಿಯಾಗಿ ಫೋಕಲ್ ಲೆಂತ್ ಅಡ್ಜಸ್ಟ್ ಮಾಡ್ಬೋದು. ದ ಎಬಿಲಿಟಿ ಆಫ್ ದ ಐಲೆನ್ಸ್ ಟು ಅಡ್ಜಸ್ಟ್ ದ ಫೋಕಲ್ ಲೆಂತ್ ವೈಲ್ ಸೀಯಿಂಗ್ ದ ನಿಯರ್ ಆ್ಯಂಡ್ ಡಿಸ್ಟೆಂಟ್ ಆಬ್ಜೆಕ್ಟ್. ಹತ್ರದ್ದು ದೂರ ನೋಡಬೇಕಾದ್ರೆ ಫೋಕಲ್ ಲೆಂತ್ ಏನಾಗುತ್ತೆ? ಚೇಂಜಸ್ ಆಗುತ್ತೆ. ಸಿಂಪಲ್, ಪವರ್ ಆಫ್ ಅಕಾಮಿಡೇಷನ್. ಓಕೆ, ನೆಕ್ಸ್ಟ್ ಸಿಮ್ಟಮ್ಸ್ ಆಫ್ ಮಯೋಪಿಕ್ ಐ. ದ ಕರ್ವೇಚರ್ ಆಫ್ ದ ಐ ಲೆನ್ಸ್ ಇಸ್ ಹೈ, ಮಯೋಪಿಯಾ. ಹೈಪರ್ಮೆಟ್ರೋಪಿಯಾ ಆದರೆ ಆಪೋಸಿಟ್ ಆಗುತ್ತೆ, ಲೋ ಅಥವಾ ಲೆಸ್. ಹೈಪರ್ಮೆಟ್ರೋಪಿಯಾ ಆಯಿತು ಅಂದರೆ ದ ಐ ಬಲ್ಪ್ ಈಸ್ ಲಾಂಗರ್ ದೆನ್ ಯೂಶುವಲ್. ಹೈಪರ್ಮೆಟ್ರೋಪಿಯಾ ಆಯಿತು ಅಂದರೆ ಲಾಂಗರ್ ಇರೋದು ಶಾರ್ಟರ್ ಆಗುತ್ತೆ. ದಿಸ್ ಡಿಫೆಕ್ಟ್ ರೆಕ್ಟಿಫೈಡ್ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಹೈಪರ್ಮೆಟ್ರೋಪಿಯಲ್ಲಿ ಕಾನ್ವೆಕ್ಸ್. ಅದಕ್ಕೆ ಡಿಫ್ರೆನ್ಸ್ ಕೇಳ್ಬೋದು. ಅಂದರೆ ಹೈಪರ್ಮೆಟ್ರೋಪಿಯಾ, ಮಯೋಪಿಯಾದು ಡಿಫ್ರೆನ್ಸ್ ಏನು ಕೇಳ್ಬೋದು. ಸೊ ಡಿಫ್ರೆನ್ಸ್ ಕೇಳಿದ್ರು ಅಂದರೆ ಮಾರ್ಕ್ಸ್ ಬಂತ? ಏನಿದೆ 3 ಪಾಯಿಂಟು ಇಲ್ಲೇ ಬಂತು. 3 ಪಾಯಿಂಟು, ಒಂದು ಲೆಸ್ ಇರುತ್ತೆ, ಒಂದು ಶಾರ್ಟರ್ ಇರುತ್ತೆ, ಅದೇ ರಿವರ್ಸ್ ಆಪೋಸಿಟ್ ಬರೋ ಮುಗೀತು. ಇಷ್ಟು ಈಸಿ ನೋಡಿರಿ. ಒಂದೊಂದು ಕ್ವಶನಲ್ಲಿ 2 ಕ್ವಶನ್ನು ಸಾಲ್ವ್ ಮಾಡ್ಬೋದು. ಓಕೆ, ಸಮೀಪ ದೃಷ್ಟಿ ಆಗಬೇಕು ಅಂದರೆ ಸೊ ಏನೇನಾಗುತ್ತೆ? ಒಂದೊಂದು ಪಾಯಿಂಟಿಗೆ ಬರೀ ಅರ್ಧ ಮಾರ್ಕ್ಸು. ಓಕೆ, 3 ಪಾಯಿಂಟ್ ಬರೆದ್ರಿ ಅಂದರೆ 2 ಮಾರ್ಕ್ಸು. ಸುಮ್ಮನೆ ಬರೀ ಒಂದೊಂದು ಪಾಯಿಂಟ್ ಬರೆದು ಬಿಡಬೇಡ್ರಿ. ಏನೇನು ಗೊತ್ತು ಎಲ್ಲ ಬರೀರಿ. ಎಕ್ಸ್ಪ್ಲೇನ್ ಆ್ಯಕ್ಟಿವಿಟಿ ಟು ಒಬ್ಟೈನಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಇನ್ ಯೂಸಿಂಗ್ ಎ ಕಾಂಪಾಸ್ ನೀಡಲ್. 2 ಆ್ಯಕ್ಟಿವಿಟಿ ಇದೆ. 2 ಆ್ಯಕ್ಟಿವಿಟಿ ದಯವಿಟ್ಟು ನೋಡ್ಕೊಳ್ಳಿ. ಒಂದು ಯಾವುದು? ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಎ ಕಾಂಪಾಸ್ ನೀಡಲ್. ಸೊ ಕಾಂಪಾಸ್ ನೀಡಲ್ ಇಟ್ಟಾಗ ಏನಾಗುತ್ತೆ? ಅಗೇನ್ ಡೈರೆಕ್ಷನ್ ಇಂಪಾರ್ಟೆಂಟ್. ಸೊ ಕಾಂಪಾಸ್ ನೀಡಲ್ ಇಡ್ತೀವಿ, ಬಾರ್ ಮ್ಯಾಗ್ನೆಟ್ ಇಡ್ತೀವಿ. ಸೊ ಇಲ್ಲಿ ಇದನ್ನು ನಾನು ನಾರ್ತ್ ಪೋಲ್ ಅಂತ ತೊಗೊಂಡ್ರೆ, ಈಗ ಒಂದು ಬಾರ್ ಮ್ಯಾಗ್ನೆಟ್ ಇದೆ. ಸೊ ಬಾರ್ ಮ್ಯಾಗ್ನೆಟ್ಟಲ್ಲಿ ಮ್ಯಾಗ್ನೆಟಿಕ್ ನೀಡಲ್ಲು ಟಿಪ್ ಏನಿರುತ್ತೆ ಇದು ನಾರ್ತ್ ಆಯಿತು. ಸೊ ವಾಟ್ ವಿಲ್ ಬಿ ದಿಸ್? ಸೌತ್. ಯಾಕಂದರೆ ನೀಡಲ್ ವಿಲ್ ಬಿ ನಾರ್ತ್. ಸೊ ಮ್ಯಾಗ್ನೆಟ್ದು ನಾರ್ತು, ಕಾಂಪಾಸ್ದು ಸೌತು 1 ಡೈರೆಕ್ಷನ್ ಇರುತ್ತೆ. ಸೊ ನಾರ್ತ್ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಸೊ ಇದೆಲ್ಲಿ ಬಂತು? ಇಲ್ಲೊಂದು ಎಕ್ಸ್ ಮಾರ್ಕ್ ಮಾಡಿರಿ, ಮತ್ತು ಈ ಕಾಂಪಾಸ್ ತೆಗೀರಿ, ಅಲ್ಲಿ ಪ್ಲೇಸ್ ಮಾಡಿರಿ. ಸೊ ಈ ಥರ ಹಿಂಗೆ ಎಕ್ಸ್ ಅಷ್ಟೊಂದು ಇಷ್ಟು ಕಾಂಪಾಸ್ ಹಾಕಬೇಡ್ರಿ. ಒಂದು ಸ್ವಲ್ಪ ಕಾಂಪಾಸ್ ಹಾಕ್ರಿ, ಲಾಸ್ಟಿಗೆ ಇಲ್ಲೂ ಒಂದು ಕಾಂಪಾಸ್ ಹಾಕ್ರಿ. ಸೊ ಇಲ್ಲಿ ಕಾಂಪಾಸ್ ಇದ್ದರೆ ಏನಾಗುತ್ತೆ? ದಟ್ ವಿಲ್ ಬಿ ಪಾಯಿಂಟಿಂಗ್. ಸೊ ದಿಸ್ ವಿಲ್ ಬಿ ಸೌತ್, ಇದು ನಾರ್ತು. ಈ ಥರ ಇಲ್ಲಿ ಆಮೇಲೆ ಇಲ್ಲಿ ಬರೆದಾದ್ಮೇಲೆ ಇಲ್ಲೆಲ್ಲ ಎಕ್ಸ್ ಮಾರ್ಕ್ ಒಂದು ಇದ್ರ ಟೈಪಲ್ಲಿ ಏನು ಒಂದು ಸರ್ಕ್ಯುಲರ್ ಲೂಪ್ ಬರೋ ಟೈಪಲ್ಲಿ ಎಕ್ಸ್ ಹಾಕ್ರಿ. ಸ್ಕ್ವೇರು ರೆಕ್ಟ್ಯಾಂಗಲ್ ಹಾಕೋಕ್ಕೆ ಹೋಗ್ಬೇಡ್ರಿ. ಅಂದರೆ ಹಿಂಗೆ ಓಕೆ ಹಿಂಗೆ ಸ್ಟ್ರೈಟು, ನೆಕ್ಸ್ಟ್ ಇಲ್ಲಿ ಸ್ಟ್ರೈಟು, ನೆಕ್ಸ್ಟ್ ಹಿಂಗೆ ಸ್ಟ್ರೈಟು, ಹಾಗಲ್ಲ. ಒಂದು ಸ್ವಲ್ಪ ಲೂಪ್ ಥರ ಆದರೂ ಕಾಣಿಸ್ಲಿ ಅದು. ಇಷ್ಟು ಬರೋದಾದ್ಮೇಲೆ ನೀವು ಮ್ಯಾಗ್ನೆಟಿಕ್ ಫೀಲ್ಡು ಬರೆದ್ರೆ ಏನು ಲಾಸ್ ಏನಿಲ್ಲ ಅಲ್ಲ. ಒಂದು ನೀಡಲ್ಲು ಓಕೆ, ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿದೆ, ಹಿಂಗಿದೆ. ಸೊ ಇದನ್ನು ಎಕ್ಸ್ಟ್ರಾ ಬರೀರಿ, ಇದೊಂದೇ ಅಲ್ಲ ಕೆಳಗೂ. ಸೊ ಬರೀರಿ. ಸೊ ಬರೆದಾದ್ಮೇಲೆ ನಾರ್ತು ಸೌತು ಡೈರೆಕ್ಷನ್ನು ತೋರಿಸ್ರಿ. ಇದು ಬರೆದಿರ್ತೀರಾ, ಹಿಂಗೆ ಬರುತ್ತೆ ಬರೀರಿ. ವಾಟ್ ಈಸ್ ದೇರ್ ಟು ಲೂಸ್? ಸೊ ಆ್ಯಕ್ಟಿವಿಟಿ ಅಂದಾಗ ನೀವು ಆ್ಯಕ್ಟಿವಿಟಿ 1-2 ಸೆಂಟೆನ್ಸ್ ಬರೆದ್ರೆ ಒಳ್ಳೆಯದು. ಸೊ ಇದು ನಾನೇನು ಹೇಳಬೇಕಾಗಿಲ್ಲ, ಬಿಕಾಸ್
ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಹೇಳಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದನ್ನೇ. ಸೊ ಏನಂತಿದ್ದಾರೆ ಅದು ಹೇಳ್ಬೇಕಾ? ಓಕೆ, ಕರೆಂಟ್ ಸೊಲ್ಯೂಷನ್ ತೊಗೊಳ್ಳೋಣ. ಸೊ ಒಂದು ಬಿಳಿ ಪೇಪರ್ ತೊಗೊಳ್ರಿ, ಅದ್ರ ಮೇಲೆ ಮಧ್ಯದಲ್ಲಿ ಜೋಡಿಸಿ ಮ್ಯಾಗ್ನೆಟ್ನ ಪ್ಲೇಸ್ ಮಾಡಿರಿ. ಉತ್ತರ ಧ್ರುವದ ಹತ್ತಿರದ ದಿಕ್ಸೂಚಿಯನ್ನು ಇರಿಸಿ. ಸೊ ಅದು ಕಾಂಪಾಸ್ ಎಲ್ಲಿರುತ್ತೆ ಅಲ್ಲಿ ಪ್ಲೇಸ್ ಮಾಡಿರಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು, ಸೌತ್ ಪೋಲ್, ದಕ್ಷಿಣ ಧ್ರುವವು ಅಯಸ್ಕಾಂತದ ಉತ್ತರ ಧ್ರುವದ ಕಡೆಗೆ ತೋರಿಸುತ್ತದೆ. ಸೊ ಕಾಂಪಾಸ್ದು ಸೌತ್ ಪೋಲ್ ಏನಿರುತ್ತೆ, ಮ್ಯಾಗ್ನೆಟ್ದು ನಾರ್ತ್ ಪೋಲ್ ಕಡೆ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಅದೇ ಉತ್ತರ ಧ್ರುವವು ಸೂಚಿತ ದಿಕ್ಕಿನಲ್ಲಿ ಕಾಗದದ ಮೇಲಿನ ಚುಕ್ಕಿ ಗುರುತು ಹಾಕಿ, ಚುಕ್ಕಿ ಆದರೂ ಇಡ್ರಿ, ಡಾಟ್ ಆದರೂ ಇಡ್ರಿ, ಕ್ರಾಸ್ ಆದರೂ ಇಡ್ರಿ, ಏನಾದರೂ ಬರಿಬೋದು. ನೆಕ್ಸ್ಟು ಹಿಂಗೆ ಚುಕ್ಕಿಯನ್ನು ಸೂಚಿಸಿದ ಸ್ಥಳದಲ್ಲಿ ಇರಿಸಬೇಕು. ತೊಗೊಂಡು ಇನ್ನೊಂದು ಕಡೆ ಇಡಬೇಕು. ಕಾಗದದ ಮೇಲೆ ದಿಕ್ಸೂಚಿಯನ್ನು ಉತ್ತರ ಧ್ರುವ ಸೂಚಿಸಿದ ಹೊಸ ದಿಕ್ಕಿನಲ್ಲಿ, ಹೊಸ ದಿಕ್ಕು ಹೇಳಿದ್ನಲ್ಲ, ಇನ್ನೊಂದು ಲಾಸ್ಟಿಗೊಂದು ಇಡ್ರಿ ಅಂತ. ಸೊ ಅದಿಟ್ಟು ಎಲ್ಲದನ್ನು ಜಾಯಿನ್ ಮಾಡಿರಿ. ಓಕೆ, ಆಲ್ ಗುಡ್? ಎಸ್, ಗುಡ್. ದಟ್ ಶೋಸ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೆನ್ ಕೆಪ್ಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ದ ಮೆಕ್ಯಾನಿಕಲ್ ಫೋರ್ಸ್. ಪ್ಲೀಸ್ ಗೊತ್ತಿರಲಿ ರೂಲ್. ಸೊ ಹಿಂಗಾದರೂ ಕೇಳ್ಬೋದು. ಇಲ್ಲ, ಈ ರೂಲ್ನ ಯೂಸ್ ಮಾಡಿಕೊಂಡು ವಾಟ್ ಈಸ್ ದ ಆ್ಯಕ್ಟಿವಿಟಿ ದಟ್ ಯು ಕಂಡಕ್ಟ್, ಅಥವಾ ಹೌ ಡು ಯು ಸೇ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಎ ಮ್ಯಾಗ್ನೆಟಿಕ್ ಫೋರ್ಸ್ ವೆನ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಬರೀ ಇಷ್ಟೇ ಕೇಳ್ಬೋದು. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೆನ್ ಕೆಪ್ಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಎ ಮೆಕ್ಯಾನಿಕಲ್ ಫೋರ್ಸ್. ಹೌ, ವಾಟ್ ಈಸ್ ದ ರೂಲ್? ರೂಲ್ ಅಂದರೆ ಯಾವುದು? ಓಕೆ, ಸೊ ಟು ಕನೆಕ್ಟಿಂಗ್ ವೈರ್ಸು, ಹಾರ್ಶೋ ಮ್ಯಾಗ್ನೆಟ್ ಇಡ್ರಿ. ನೆಕ್ಸ್ಟ್ ಅಲ್ಯೂಮಿನಿಯಂ ರಾಡ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿರಿ, ಕರೆಂಟ್ನ ಪಾಸ್ ಮಾಡಿರಿ. ಸೊ ಡೈರೆಕ್ಷನ್ ಆಫ್ ದ ಕರೆಂಟ್ ರಿವರ್ಸ್ ಆದಾಗ ರಾಡ್ ಡಿಸ್ಪ್ಲೇಸಸ್ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಒಂದ್ಸಲಿ ಅಟ್ರಾಕ್ಟ್ ಆದರೆ ಇನ್ನೊಂದ್ಸಲಿ ರಿಪಲ್ ಆಗುತ್ತೆ. ದ ರೀಸನ್ ಆಫ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ರಾಡ್ ಇಸ್ ಇಟ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ಸಿಂಪಲ್. ಆ್ಯಕ್ಟಿವಿಟಿ ನೋಡ್ಕೊಳ್ಳಿ, ಡಯಾಗ್ರಾಮ್ ನೋಡ್ಕೊಳ್ಳಿ, ಹೆಂಗೆ ಏನು ಅಂದಾಗ. ಓಕೆ, ದ ಸೊಲ್ಯೂಷನ್ ಪಾರ್ಟ್. ನೆಕ್ಸ್ಟ್ ರೇ ಡಯಾಗ್ರಾಮ್ ಟು ಶೋ ದಟ್ ಇಮೇಜ್ ಫಾರ್ಮೇಷನ್ ವೆನ್ ಅನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಬಿಯಾಂಡ್ ಸಿಗಿಂತ ಹಿಂದಿಟ್ಟಾಗ ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್. ಓಕೆ, ಕಾನ್ಕೇವ್ ಮಿರರ್, ಇಟ್ಸ್ ಎ ಮಿರರ್. ಸೊ ಮಿರರ್ ಆದಾಗ ಪೋಲ್, ಪ್ರಿನ್ಸಿಪಲ್ ಫೋಕಸ್, ಸೆಂಟರ್ ಆಫ್ ಕರ್ವೇಚರ್. ಸೊ ಆಬ್ಜೆಕ್ಟ್ ಎಲ್ಲಿದೆ? ಬಿಯಾಂಡ್ ಸಿ. ಸೊ ಆಬ್ಜೆಕ್ಟ್ ಇಸ್ ಬಿಯಾಂಡ್ ಸಿ. ಅಂದರೆ ಸ್ವಲ್ಪ ಆದರೂ ದೂರ ಇಡ್ರಿ. ಸಿ ಹಿಂದೆನೇ ಇಟ್ಬಿಡ್ಬೇಡ್ರಿ. ಯಾಕೆ ಅಂತ ಹೇಳಿದ್ದೀನಿ ಡಯಾಗ್ರಾಮ್, ರೇ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಇನ್ನೊಂದ್ಸಲಿ ಹೇಳೋಲ್ಲ. ಓಕೆ, ಅಷ್ಟು ರೇ ಡಯಾಗ್ರಾಮ್ ಒಂದು ವೀಡಿಯೋಲಿ ಮುಗಿಸಿದ್ದೀನಿ, ಚೆಕ್ ಮಾಡಿ. ಸೊ ಫಸ್ಟ್ ಏನು ತೊಗೊತೀರಾ? ಪ್ಯಾರಲಲ್ ತೊಗೊತೀರಾ. ಸೊ ಇದು ಡ್ರಾ ಮಾಡೋದಕ್ಕಿಂತ ಮುಂಚೆ ಓಕೆ ಕ್ವಿಕ್ಕಾಗಿ ಹೇಳಬೇಕು ಅಂದರೆ, ಇದು 2 ಅಥವಾ 3 ಸೆಂಟಿಮೀಟರ್ ತೊಗೊಂಡ್ರೆ, ಈಗ 3 ಸೆಂಟಿಮೀಟರ್ ತೊಗೊಂಡ್ರಿ ಅಂದರೆ ಇದು ಎಷ್ಟಿರಬೇಕು? 3 ಸೆಂಟಿಮೀಟ್ರೇ ಇರಬೇಕು. ಇದೊಂದು ಸ್ವಲ್ಪ 1-2 ಸೆಂಟಿಮೀಟ್ರ್ ಹಿಂದೆ ಇಡ್ರಿ. ಸೊ ಲೈನ್ ಅಗೇನ್, ಲೈನ್ ಹೆಂಗೆ, ಆಬ್ಜೆಕ್ಟ್ ಹೆಂಗೆ ಇಡ್ರಿ ಅಂದರೆ, ಇದು ಫಸ್ಟ್ ಲೈನು, ಸೆಕೆಂಡ್ ಲೈನು, ಥರ್ಡ್ ಲೈನು, 3 ಲೈನ್ ತೊಗೊಳ್ರಿ. 2 ಲೈನ್ ತುಂಬ ಚಿಕ್ಕದಾಗತ್ತೆ. ಅಟ್ಲೀಸ್ಟ್ ಒಂದು 3 ಲೈನು, 4 ಲೈನ್ ತೊಗೊಳಕ್ಕೆ ಹೋಗ್ಬಿಟ್ರೆ ಯಾಕಂದ್ರೆ ತುಂಬ ದೊಡ್ಡದಾಗ್ಬೋದು. ಸೊ ಚೆಕ್ ಮಾಡಿರಿ, ನಿಮ್ಗೆ ಆನ್ಸರ್ ಶೀಟ್ ಹೆಂಗೆ ಕೊಟ್ಟಿರ್ತಾರೆ ಅದ್ರ ಮೇಲೆ 4 ಲೈನ್ ಚಿಕ್ಕದಾಗ್ಬೋದು, ದೊಡ್ಡದಾಗ್ಬೋದು. ಸೊ ಚೆಕ್ ಮಾಡಿರಿ ಆನ್ಸರ್ ಶೀಟ್, ಆ ಲೈನ್ಸ್ ಎಷ್ಟೆಷ್ಟು ಗ್ಯಾಪ್ ಇರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿರಿ. ಓಕೆ, ಸೊ ಅಲ್ಲೇ ಆ ಲೈನ್ ಮೇಲೆ ಇರಲಿ, ಆ ಲೈನಿಗೆ ಟಚ್ ಆಗ್ತಿರಲಿ, ಸೊ ದಟ್ ಪ್ಯಾರಲಲ್ ಆಗಿರುತ್ತೆ. ಸೊ ಇದೂ ಒಂದು ಲೈನ್ ಮೇಲೆ ಡ್ರಾ ಮಾಡಿರಿ, ಎಲ್ಲೋ ಮಧ್ಯದಲ್ಲಿ ಡ್ರಾ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಪ್ಯಾರಲಲ್ಲು ಪ್ರಿನ್ಸಿಪಲ್ ಫೋಕಸಲ್ಲಿ ಪಾಸ್ ಆಗುತ್ತೆ. ಆಯಿತಾ? ಸಿಂಪಲ್. ನೆಕ್ಸ್ಟು ಇನ್ನೊಂದು ಪ್ರಿನ್ಸಿಪಲ್ ಫೋಕಸಲ್ಲಿ ತೊಗೊಳ್ರಿ, ಇಲ್ಲ ಬೆಸ್ಟು ಅಂದರೆ ಕಣ್ಣು ಮುಚ್ಕೊಂಡು ಸೆಂಟರ್ ಆಫ್ ಕರ್ವೇಚರಿಂದ ಹೇಳಿರಿ, ಹಿಂಗೆ ಹೋಗ್ತಿದೆ, ಇಲ್ಲಿ ಮಿರರ್ ಇಲ್ಲ ಇಲ್ಲಿ. ಸೊ ಆಯಿತು, ಹಿಂಗೆ ಹೋಯ್ತಾ? ಹೋದಾಗ ಏನಾಯಿತು, ವಾಪಸ್ ಅದೇ ಡೈರೆಕ್ಷನ್ ವಾಪಸ್ ಬರುತ್ತೆ. ಮಿರರ್ನ ಕೆಳಗೆ ಎಕ್ಸ್ಟೆಂಡ್ ಮಾಡಿರಿ. ಕೆಳಗೆ ಎಕ್ಸ್ಟೆಂಡ್ ಮಾಡಿದ್ರೆ ಮೇಲೂ ಅಷ್ಟೇ ಎಕ್ಸ್ಟೆಂಡ್ ಮಾಡಬೇಕು, ಬಿಕಾಸ್ ಪೋಲು ಮಿಡ್ ಪಾಯಿಂಟ್ ಆಗಿರುತ್ತೆ. ಬರೀ ಕೆಳಗಷ್ಟೇ ಜಾಸ್ತಿ ತೋರಿಸಿ ಮೇಲೆ ಕಮ್ಮಿ ತೋರ್ಸೋಕ್ಕೆ ಹೋಗ್ಬೇಡ್ರಿ. ಓಕೆನಾ? ಆಯ್ತಲ್ಲ? ಸೊ ಎಲ್ಲಿ ಮೀಟ್ ಆಗ್ತಿದೆ ಅಲ್ಲಿ ಇಮೇಜ್ ಫಾರ್ಮೇಷನ್. 4 ಪಾಯಿಂಟ್ಸ್ ಬರೀಬೇಕು. ಯಾವುದ್ಯಾವುದು 4 ಪಾಯಿಂಟ್ಸು? ಏನೋ ಆಬ್ಜೆಕ್ಟ್ ಪೊಸಿಷನ್, ಇಮೇಜ್ ಪೊಸಿಷನ್, ಇಮೇಜ್ ಸೈಜ್, ಇಮೇಜ್
ನೇಚರ್ 4 ಕ್ಲೀನಾಗಿ ಬರೀರಿ. ಓಕೆ, ಗುಡ್. ಇಲ್ಲಿ ಬರೀ ಅವರು 1 ಮಾರ್ಕ್ಸ್ ಇರಲಿ, ಬಟ್ 4 ಬರೀರಿ, 4 ಬರೀರಿ. ನೆಕ್ಸ್ಟು ಟೇಬಲ್. ವಿಚ್ ಆಫ್ ದ ಬಿಲೋ ಸೆಲೆಕ್ಟೆಡ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಕನ್ಸ್ಯೂಮ್ ಮೋರ್ ಎನರ್ಜಿ? ಜಾಸ್ತಿ ಎನರ್ಜಿ ಯಾವುದು ಕನ್ಸ್ಯೂಮ್ ಆಗುತ್ತೆ? ಐ ಗೆಸ್ ಇದು ಎಲ್ಲೋ ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ಸಿಮಿಲರ್ ಕ್ವಶನ್ನು. ಹಾಂ, ಓಕೆ. ಮೋರ್ ಎನರ್ಜಿ ಸಿಂಪಲ್, ಮೋರ್ ಎನರ್ಜಿ ಸಿಂಪಲ್. ಯಾಕಂದರೆ ಅವರು ಟೈಮ್ ಕೊಟ್ಟಿಲ್ಲ, ಅಂದರೆ ಟೈಮ್ ಕೊಟ್ಟಿದ್ದಾರೆ. ಓಕೆ, ಒಂದು ಕೇರ್ಫುಲ್ಲಾಗಿ ಫಸ್ಟು ಅಬ್ಸರ್ವ್ ಮಾಡಬೇಕಾಗಿರೋದು ಯೂನಿಟ್ ಸೇಮ್, ವ್ಯಾಟ್ ಸೇಮ್ ಸಾರ್ಟೆಡ್. ಯಾಕೆ ಅಂದರೆ ಕೆಲವೊಂದು ಕ್ವಶನಲ್ಲಿ 1 ಅವರ್ ಬದಲು 10 ಮಿನಿಟ್ಸ್ ಅಂತ ಕೊಡ್ಬೋದು, 20 ಮಿನಿಟ್ಸ್ ಅಂತ ಕೊಡ್ಬೋದು. ಸೊ ಮಿನಿಟ್ಸ್ ಇತ್ತು ಅಂದರೆ ಅದನ್ನು ಅವರಿಗೆ ಕನ್ವರ್ಟ್ ಮಾಡಲೇಬೇಕು. ಓಕೆ, ಸೊ ಎಲ್ಲ ಸೇಮ್ ಯೂನಿಟಲ್ಲಿ ಇರಬೇಕು. ಇದು ಕಿಲೋ ವ್ಯಾಟು, ಇದು ವ್ಯಾಟು ಅಲ್ಲ, ಇದು ಹವರು ಮಿನಿಟು ಅಲ್ಲ, ಇದ್ದರೆ ಸೇಮ್ ಇರಬೇಕು. ಓಕೆ, ಫಸ್ಟು ಸೇಮ್ ಕನ್ವರ್ಟ್ ಮಾಡ್ಕೊಳ್ಳಿ, ಆಮೇಲೆ ಮಲ್ಟಿಪ್ಲೈ ಮಾಡಿರಿ. ಸೊ ಸಿಂಪಲ್, ಯಾವುದು ಜಾಸ್ತಿ ಕನ್ಸ್ಯೂಮ್ ಆಗ್ತಿದೆ ಅಂತ ಕೇಳ್ತಾರೆ, ಮಲ್ಟಿಪ್ಲೈ ಮಾಡಿರಿ. 250 × 4 ಎಷ್ಟಾಯಿತು? 1000 ವ್ಯಾಟ್ ಅವರ್ ಇರಲಿ, ಚಿಂತೆ ಇಲ್ಲ. ಅಥವಾ ಕಿಲೋ ವ್ಯಾಟ್ ಅವರ್ ಕನ್ವರ್ಟ್ ಮಾಡ್ತಾರೋ ಮಾಡಿರಿ, ಆಮೇಲೆ ಡಿವೈಡ್ ಬೈ 1000 ಮಾಡಬೇಕು. ಬಟ್ ಏನೂ ಯೂಸ್ ಇಲ್ಲ, ಬಿಕಾಸ್ ಯಾವುದು ಜಾಸ್ತಿ ಅಂತ ಅಷ್ಟೇ ಕೇಳ್ತಿದ್ದಾರೆ. ದಟ್ಸ್ ಫೈನ್. ಸೊ 1200 × 1 ಎಷ್ಟಾಯಿತು? 1200 ವ್ಯಾಟ್ ಅವರ್. ಯೂನಿಟ್ ಬರೀರಿ. ಆದರೆ ಇಲ್ಲ ಸರ್, ನಾನು ಕಿಲೋ ವ್ಯಾಟಾಗಿ ಕನ್ವರ್ಟ್ ಮಾಡಬೇಕು, ಮಾಡಿರಿ. ಸೊ ಇದನ್ನು ಡಿವೈಡ್ ಬೈ 1000 ಮಾಡಿರಿ. ಸೊ ಎಷ್ಟು ಬರುತ್ತೆ? 1 ಕಿಲೋ ವ್ಯಾಟ್ ಅವರ್. ಇದನ್ನು ಡಿವೈಡ್ ಬೈ 1000 ಮಾಡಿರಿ, 1.2 ಕಿಲೋ ವ್ಯಾಟ್ ಅವರ್. ಓಕೆ, ಸೊ ಯಾವುದು ಜಾಸ್ತಿ? ಯಾವುದು? ಟೋಸ್ಟರ್. ಏನು ಟೋಸ್ಟ್ ಮಾಡ್ತಿದ್ದೀರಾ? ಬ್ರೆಡ್ನಾ? ನೆಕ್ಸ್ಟು 2 ಮತ್ತು 4 ಓಮ್ ರೆಸಿಸ್ಟರ್ಸ್ ಇದೆ, ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಓಕೆ, ಇಫ್ 6 ಓಮ್ ರೆಸಿಸ್ಟರ್ ಈಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ 4 ಓಮ್ ರೆಸಿಸ್ಟರ್. ಸೊ 4 ಓಮ್ ಬದಲು 6 ಓಮ್ ಯೂಸ್ ಮಾಡಿದ್ವಿ ಅಂದರೆ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ರೆಸಿಸ್ಟೆನ್ಸ್ ಒಬ್ಟೈನ್ಡ್ ಇನ್ ಬೋತ್ ಆಫ್ ದಿಸ್ ಅರೇಂಜ್ಮೆಂಟ್ಸ್. ಸೊ ಫಸ್ಟ್ ಏನು ಮಾಡ್ತೀವಿ? 2, 4 ಕನೆಕ್ಟ್ ಮಾಡ್ತೀವಿ. ಸೊ 2, 4. ಸೊ ಈಗ ಆರ್ ಪಿ ಏನಿದೆ ಫಸ್ಟ್ ಫೈಂಡ್ ಮಾಡ್ಕೊಳ್ರಿ. ಸೊ 1/RP ಈಸ್ ಈಕ್ವಲ್ ಟು ಫಾರ್ಮುಲಾ ಬರೀಬೇಕು. ಸೊ ಒಂದು ಸಲ ಆದರೂ ಫಾರ್ಮುಲಾ ಬರೀರಿ. 1/R1 + 1/R2. ಸೊ 1/2 + 1/4. LCM 8. ಸಿಂಪಲ್ 8 ಬೇಡವಾ? 4. ಸೊ ಏನಾಗುತ್ತೆ? 2 + 1. ಸೊ ಎಷ್ಟಾಯಿತು? 3/4. ಆರ್ ಪಿ ಈಸ್ ಈಕ್ವಲ್ ಟು 3/4. ಆರ್ ಪಿ 3/4 ಅಲ್ಲ, ನಾನು ಕೆಳಕಾಗಿ ಮಾಡಬೇಕು. ಯಾಕಂದರೆ ದಿಸ್ ಇಸ್ 1/RP. ಆರ್ ಪಿನ ಕೆಳಗಾಗಿ ಮಾಡಿರಿ, ನನ್ನ ರಿವರ್ಸ್ ಮಾಡಿರಿ. ಸೊ ರಿವರ್ಸ್ ಮಾಡಿದಾಗ ಏನು ಬರುತ್ತೆ ಅಂದರೆ ಆರ್ ಪಿ ಇಸ್ 4/3. ಓಕೆ, ಇದು ಫಸ್ಟು. ಸೊ ಈಗೇನು ಹೇಳ್ತಿದ್ದಾರೆ? 2 ಹೆಂಗಿದೆಯೋ ಹಂಗೆ ಇರುತ್ತೆ. 4ನ ತೆಗೆದು ಏನಾಗ್ತೀವಿ? 6 ಆಗ್ತೀವಿ. 6 ಓಮ್ ಈಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ 4 ಓಮ್. ಸೊ 4 ಓಮ್ ಜಾಗದಲ್ಲಿ 6 ಓಮ್. ಸೊ ಈಗ ಆರ್ ಪಿ, ಸೊ 1/RP ಈಸ್ ಈಕ್ವಲ್ ಟು 1/2 + 1/6. ಏನಾಗಿರುತ್ತೆ? ರೆಸಿಸ್ಟೆನ್ಸ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆನೇ ಹೇಳ್ಬೋದು ಕಮ್ಮಿ ಆಗಿರುತ್ತೆ, ಯಾಕಂದರೆ ಇಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತಿದ್ವಿ. ಸೊ 6 ಎಲ್ ಸಿ ಎಮ್ಮು. ಸೊ 2 ಇರೋದು ಇಂಟು 3 ಆಗುತ್ತೆ, ಮೇಲೂ ಇಂಟು 3. ಸೊ 3 + 1 ಎಷ್ಟಾಯಿತು? 4/6. ಜಾಸ್ತಿ ಆಯ್ತಲ್ಲ? ಜಾಸ್ತಿ ಆಯ್ತು, ಸರಿ. ಜಾಸ್ತಿ ಯೂಸ್ ಮಾಡಿ ಜಾಸ್ತಿ ಆಗುತ್ತೆ. ಸೊ ತಲೆ ಕೆಡಿಸ್ಕೊಬೇಡ್ರಿ, ಜಾಸ್ತಿ ಕಮ್ಮಿ ಅನ್ನೋದು ಅದು ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೂ ಇರುತ್ತೆ. ಮತ್ತು ಆಮೇಲೆ ಹೇಳೋದನ್ನು ಕನ್ಫ್ಯೂಸ್ ಆಗ್ಬಿಡುತ್ತೆ, ಬೇಡ. ಸೊ ಏನಾಗುತ್ತೆ? 6/4 ವಿಚ್ ಇಸ್ 1.5. ಸೊ ದಿಸ್ ಈಸ್ 1.5. ಇದೆಷ್ಟಾಯಿತು? 1.33. ಡಿಫ್ರೆನ್ಸ್ ಫೈಂಡ್ ಮಾಡಿರಿ. 1.5 - 1.33. ಫೈಂಡ್ ದ ಡಿಫ್ರೆನ್ಸ್ ಕೇಳ್ತಿದ್ದಾರೆ. ಸೊ ಡಿಫ್ರೆನ್ಸ್ ಇಸ್ 1.5 - 1.33. ಫೈನಲ್ ಆನ್ಸರ್ ಬರೀರಿ. 0.166 ಡಿಫ್ರೆನ್ಸ್. ಮಾರ್ಕ್ಸ್ ಇದೆ. ಓಕೆ,
ಸೊ ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಿದ್ದಾರೆ, ಬಟ್ ಹಂಗೆ ಬರಿಬೋದು. ಸೊ ಯಾವುದು ಬರಿಬೇಕು ಲಾಸ್ಟಲ್ಲಿ, ಸುಮ್ಮನೆ ಬರೋದು ಓಕೆ ಇದು ಅಂತ ತೋರ್ಸೋಕೆ ವ್ಯಾಲ್ಯೂ ಬರಿತೀರಾ ಓಕೆ, ಇದೆಲ್ಲ ಬರಿತೀರಾ ಓಕೆ, ಬಟ್ ಸೆಂಟೆನ್ಸ್ ಬೇಕು. ಸೊ ಒಂದು 1.33 ಬರುತ್ತೆ, ಇನ್ನೊಂದು 1.5 ಬರುತ್ತೆ, ಡಿಫ್ರೆನ್ಸು 1.7. ಓಕೆ, 1.666, ನಥಿಂಗ್ ಬಟ್ 1.7. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, 350 watt bread toaster is used 6 hours a day. 250 watt iron box is used 4 hours a day. If these appliances are used for 30 days, then calculate the total cost of the energy consumption at the rate of 4 for 1 kilowatt hour. So ಈಗ ಬ್ರೆಡ್ ಟೋಸ್ಟರ್. ಸೊ ಫಸ್ಟು ಟೋಸ್ಟರ್ ತೊಗೊಳ್ಳೋಣ. ಸೊ ಟೋಸ್ಟರ್, ಬ್ರೆಡ್ನ ಟೋಸ್ಟ್ ಮಾಡೋಣ. ಸೊ ಟೋಸ್ಟರ್ ಎನರ್ಜಿ ಫಾರ್ 30 ದಿನ ಡೈರೆಕ್ಟ್ ತೊಗೊಂಬೋಣ. ಸೊ ಎನರ್ಜಿ ಅಂದ್ರೇನು? ಪವರ್ ಇಂಟು ಟೈಮ್. ಸೊ ಎನರ್ಜಿ ಇಸ್ ಪವರ್ ಇಂಟು ಟೈಮ್. ಸೊ ಟೋಸ್ಟರ್ದು ಪವರ್ ಎಷ್ಟು? 350. ಇದನ್ನೆಲ್ಲ ಸಪ್ರೇಟ್ ಬರೀತೀರಾ ಅಂದರೆ ಒಳ್ಳೆಯದು. ಇಲ್ಲ ಸರ್ ನಾನು ಡೈರೆಕ್ಟ್ ತೊಗೊಂಡೇನು, ಓಕೆ. ಸೊ ಪವರ್ 350, ಟೈಮ್. ಸೊ 350 ಈಸ್ ಯೂಸ್ಡ್ ಫಾರ್ 6 hours a day. ಇಷ್ಟೇ ತೊಗೊಂಡ್ರೆ ಮಾರ್ಕ್ಸ್ ಇಲ್ಲ. ಯಾಕೆ ಸರ್? ಯಾಕೆ ಅಂದರೆ ಅದು ಒಂದಿನ ಆಯಿತು. ನೀವು ಟೋಸ್ಟರ್ನ ಬರೀ ಒಂದು ದಿವಸಕ್ಕೆ ಯೂಸ್ ಮಾಡಲ್ಲ. ಈ ಯಾವುದೋ ಒಂದು ಹೊಸ ಟೋಸ್ಟರ್ ತೊಗೊಂಡ್ಬರ್ತೀರಾ, ಬರೀ ಒಂದು ದಿವಸ ಯೂಸ್ ಮಾಡಿ ಸೈಡ್ಗೆ ಹಾಕ್ತೀರಾ? ಇಲ್ಲ ತಾನೇ, ಒಂದಿನ ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ದಿನ ಬ್ರೆಡ್ ತಿಂತಿದ್ರೆ ದಿನ ಬ್ರೆಡ್ ಅಂದರೆ ಟೋಸ್ಟರ್ ಯೂಸ್ ಮಾಡ್ತೀರಾ. ಓಕೆ, ಟೋಸ್ಟರ್ ಬಿಡ್ರಿ. ನೆಕ್ಸ್ಟು ಇನ್ನೊಂದೇನಿದೆ, ಐರನ್ ಬಾಕ್ಸು. ಸೊ ಐರನ್ ಬಾಕ್ಸು ಬರೀ ಒಂದೇ ದಿವಸ ಯೂಸ್ ಮಾಡ್ತೀರಾ? ಇಲ್ಲ ತಾನೆ. ಸೊ ದಿನ ನಿಮ್ಮ ಯೂನಿಫಾರ್ಮ್ನ ಐರನ್ ಮಾಡ್ಬೋದು, ಅಥವಾ ಪಪ್ಪ ಮಮ್ಮಿದು ಡ್ರೆಸ್ ಐರನ್ ಮಾಡ್ಬೋದು. ಸೊ ದಿನ ಯೂಸ್ ಮಾಡ್ತೀರಾ. ಸೊ ಎವ್ರಿ ಡೇ. ಸೊ 6 hours ಯೂಸ್ ಮಾಡೋದು ಬರೀ ಒಂದು ದಿವಸ. ಎವ್ರಿ ಡೇ ಅಂದಾಗ ಇಲ್ಲಿ ನಂಬರ್ ಆಫ್ ಡೇಸ್ ನೋಡಿರಿ, 30 days. ಒಂದೊಂದ್ಸಲಿ 30 days ಅಂತ ಕೊಟ್ಟಿರ್ಬೋದು, ಇಲ್ಲ ಜನವರಿ ಅಂತ ಕೊಡ್ಬೋದು, ಫೆಬ್ರವರಿ 2026 ಅಂತ ಕೊಡ್ಬೋದು. ನಿಮ್ಗೆ ಗೊತ್ತಿರಬೇಕು ಎಷ್ಟು ದಿನ ಇದೆ ಅಂತ. ಫೆಬ್ರವರಿ 2026 ಅಂತ ಕೇಳಲ್ಲ. ಸೊ ನಾರ್ಮಲ್ ಆಗಿರೋದು ಈಗ ಜನವರಿ, ಮಾರ್ಚು. ಸೊ ಆ ಥರ ಜನರಲ್, ಅದೇನು 30 ಇರೋದು 28 ಅಥವಾ 29 ಆಗಲ್ಲ. ಸೊ ಜನವರಿ ಅಂದರೆ ಫಿಕ್ಸ್ 31, ಮಾರ್ಚ್ ಅಂದರೆ ಫಿಕ್ಸ್ 31. ಸೊ ಆ ಥರ ಸ್ಪೆಸಿಫಿಕ್ಕಾಗಿ ಕೇಳ್ಬೋದು. ಅಥವಾ ಏಪ್ರಿಲ್ 30 ಸ್ಪೆಸಿಫಿಕ್ಕಾಗಿ ಕೇಳ್ಬೋದು. ಓಕೆ, ಇದು ಯಾರೋ 6 hours ಯೂಸ್ ಮಾಡ್ತೀಯಾರಂದ್ರೆ ಮನೆ ಅಂತೂ ಅಲ್ಲ, ಡೌಟು, ಅಂಗಡಿನೇ. ಯಾಕಂದರೆ 6 hours ಮನೇಲಿ ಯಾರು ಯೂಸ್ ಮಾಡ್ತಾರೆ? 6 hour ಬರೀ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಕೂತ್ಕೊತಾರೆ, ಡೌಟ್. ಓಕೆ, ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಸಿಂಪಲಾಗಿ ಮಾಡಬೇಕು, ಈಸಿಯಾಗಿ ಮಾಡಬೇಕು, ಸೈಡ್ ಹಾಕ್ಕೊಂಡೆಲ್ಲೋ ಮಾಡಬಾರ್ದು. ಅಂದರೆ ಕೇಳ್ರಿ. ಸೊ 35 into 6. ಸರ್ 35 into 6 ಮಾಡೋದು ಹೆಂಗೆ? 35 into 2 ಎಷ್ಟು? 3.5 into 2 7ನಾ? ಸೊ 35 into 2 70ನಾ? 35ನ 2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು? 70. ಬಟ್ ನಮಗಿಲ್ಲಿರೋ 6. ಸೊ 2 3s ಅಂದರೆ 70 into 3 21 ಅಂದರೆ 210. ಸೊ 35ನ 6 ಜೊತೆ ಮಲ್ಟಿಪ್ಲೈ ಮಾಡಿದಾಗ 210. ಇಲ್ಲೊಂದು 0 ಇದೆ, 0 ಇಂಟು 30. ಸೊ ಈಗ 21 into 3 63. ಇಲ್ಲಿ 2 0, ಇಲ್ಲೊಂದು 0. ಸೊ ದಿಸ್ ಈಸ್ ವ್ಯಾಟ್ ಹವರ್, ನಾಟ್ ಕಿಲೋವ್ಯಾಟ್. ಸೊ ಇದನ್ನು ಕಿಲೋವ್ಯಾಟ್ ಕನ್ವರ್ಟ್ ಮಾಡಿದ್ರೆ ಡಿವೈಡ್ ಬೈ 1000 ಮಾಡಿರಿ. ಸೊ ಡಿವೈಡ್ ಬೈ 1000 ಮಾಡಿದಾಗ 0 zeros ಎಲ್ಲ ಹೋಯಿತು, 63 ಅಷ್ಟೇ ಉಳಿತು. 63 ಕಿಲೋವ್ಯಾಟ್ ಹವರ್. ಓಕೆ, ಸೊ ಇದು ಒಂದು. ನೆಕ್ಸ್ಟು ಐರನ್ ಬಾಕ್ಸ್. ಸೊ ಐರನ್ ಬಾಕ್ಸ್ ಇಲ್ಲೇ ಸೈಡಲ್ಲಿ ಬರಿತೀನಿ. ಐರನ್ ಬಾಕ್ಸ್ ಇದೆಲ್ಲ ನೀವು ಬರಬೇಕು. ಐರನ್ ಬಾಕ್ಸ್ ಎನರ್ಜಿ ಫಾರ್ 30 days. ನಾನು ಇಲ್ಲೇ ಒಂದೇ ಕಡೆ ತೊಗೊಳ್ಳೋಣ ಅಂತ ಇಲ್ಲಿ ಸಾಲ್ವ್ ಮಾಡ್ತಿದ್ದೀನಿ. ಸೊ ಐರನ್ ಬಾಕ್ಸು ಪವರ್ ಎಷ್ಟು? 250. ಟೈಮ್ ಎಷ್ಟು? 4 hours ಫಾರ್ 30 days. ಸೊ 25 into 4 100. ಸೊ ಒಂದು 0 ಇದೆ, 1000. ಅಥವಾ 250 into 4 1000. ಈಸಿಯಾಗಿ ಗೊತ್ತು. ಇಂಟು 30. ಸೊ ಎಷ್ಟಾಯಿತು?
30,000 ವ್ಯಾಟ್ ಅವರ್, 1000ಇಂದ ಡಿವೈಡ್ ಮಾಡಿದ್ರೆ 30 ಕಿಲೋವ್ಯಾಟ್ ಅವರ್. ಸೊ 1 2 ಅವ್ರು ಇಷ್ಟೇ ಕೇಳ್ತಿಲ್ಲ, ಟೋಟಲ್ ಕಾಸ್ಟ್ 1 ಕಿಲೋವ್ಯಾಟ್ ಅವರ್ಗೆ 4 ರೂಪಾಯಿ ಅಂದಾಗ ಟೋಟಲ್ ಎನರ್ಜಿ ಬೇಕು. ಟೋಟಲ್ ಎನರ್ಜಿ ಎಷ್ಟಾಯಿತು? 30 + 63 93 ಕಿಲೋವ್ಯಾಟ್ ಅವರ್. ಸೊ 1 ಕಿಲೋವ್ಯಾಟ್ ಅವರ್ಗೆ 4 ರೂಪಾಯಿ. ಸೊ 93 ಕಿಲೋವ್ಯಾಟ್ ಅವರ್ಗೆ ಎಷ್ಟು? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ ಎಕ್ಸ್ ಮೇಲೆ ಹೋಗುತ್ತೆ, 93 ಮೇಲೆ ಹೋಗುತ್ತೆ. ಸೊ ಏನಾಯಿತು? 4 × 93. ಸೊ ಸಾಲ್ವ್ ಮಾಡಿರಿ. 9 4 36, 360. ಸೊ +12 372 ರುಪೀಸ್. ಸೊ ಎಷ್ಟಾಯಿತು? 372 ಪಯ. ಓಕೆ ಆಯ್ತಲ್ಲ. ನೆಕ್ಸ್ಟು, ಎ ಫ್ಯಾನ್ ಹ್ಯಾವಿಂಗ್ ದ ಪವರ್ 880 ವ್ಯಾಟ್ ಇಸ್ ಕನೆಕ್ಟೆಡ್ ಟು ಎ ಸೋರ್ಸ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ 220. ಸೊ ಒಂದು 880 ವ್ಯಾಟ್ ಫ್ಯಾನ್ ಇದೆ. ಸೊ ಪವರ್ ಎಷ್ಟು? 880 ವ್ಯಾಟು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು? 220 ವೋಲ್ಟು. ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್. ಸೊ ಸಿಂಪಲ್, ಕರೆಂಟ್ ಫೈಂಡ್ ಮಾಡಬೇಕು. ಸೊ ಕರೆಂಟ್ ಅಂದರೆ ಫಾರ್ಮುಲಾ P = VI. ಯಾಕಂದರೆ ಪಿ ಗೊತ್ತು, ವಿ ಗೊತ್ತು. V = ಯಾರು ತೊಗೊಂಡ್ರೆ ಇಲ್ಲೇನೂ ಬರೋಲ್ಲ, ಹೌದಾ ಇಲ್ಲೋ? ಸೊ I = P/V. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ. ಪಿ ಎಷ್ಟು? 880. ವಿ ಎಷ್ಟು? 220. 0 0 ಕ್ಯಾನ್ಸಲ್. ಸೊ 0 0 ಹೋಯಿತು. 22 1 22 4. ಸೊ ಕರೆಂಟ್ ಇಸ್ 4 ಆಂಪಿಯರ್. ಯೂನಿಟ್ ಬರಿಬೇಕು. ಯೂನಿಟ್ ಬರೀದಿದ್ರೆ ಮಾರ್ಕ್ಸ್ ಇಲ್ಲ. ಸೊ ರೆಸಿಸ್ಟೆನ್ಸ್ ಈಗ ಬೇಕಿದ್ರೆ ಹೋಮ್ಸ್ ಲಾ ಯೂಸ್ ಮಾಡಿರಿ. ಸೊ ರೆಸಿಸ್ಟೆನ್ಸ್ = V/I. ಸೊ V is 220, I is 4, 55 ಹೋಮ್ ಯೂನಿಟ್. ಓಕೆ ನೆಕ್ಸ್ಟ್ ನೋಡಿರಿ, ಒಂದೊಂದೇ ಬರೋದೆ. ಸೊ ಟೋಟಲ್ಲು ನೆಕ್ಸ್ಟು ಅದಾದಮೇಲೆ × 4. ಸೊ 322 ರೂಪಾಯಿ. ಸೊ ಕರೆಂಟ್ ಫಸ್ಟ್ ಫೈಂಡ್ ಮಾಡ್ಕೊತೀವಿ. ನೆಕ್ಸ್ಟ್ ರೆಸಿಸ್ಟೆನ್ಸು. ಸೊ ಫಾರ್ಮುಲಾ ಬರೆಯೋದಕ್ಕೆ ಮಾರ್ಕ್ಸ್ ಇದೆ. P = VI ಫಾರ್ಮುಲಾ ಮಾರ್ಕ್ಸು. ನೆಕ್ಸ್ಟ್ R = V/I ಫಾರ್ಮುಲಾ ಮಾರ್ಕ್ಸು. ಫಾರ್ಮುಲಾ ಬರೋದಿಲ್ಲ, ಮಾರ್ಕ್ಸ್ ಇಲ್ಲ. ಸ್ಟೇಟ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ನಾನು ಹೇಳಲ್ಲ, ಬೇಕಾದ್ರೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಇದು ನಾನು ಹೇಳಿದ್ರು ಅಷ್ಟೇ, ನಾನು ಹೇಳದೇ ಇದ್ರು ಅಷ್ಟೇ, ಲಾಸ್ ಚೇಂಜ್ ಆಗೋಲ್ಲ. ಸೊ ನೀವು ನೋಡ್ಕೋಬೇಕು. ಸೊ ಲಾಸ್ ಹೆಂಗಿದೆ ಅದನ್ನು ಹಾಗೆ ನೋಡ್ಕೊಳ್ಳಿ ದಯವಿಟ್ಟು. ಸೊ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಂಗೆ ಬರೀಬೇಕು. ಸೊ ಆದಷ್ಟು ಹಾಗೆ ಬರೀರಿ, ಓಕೆನಾ? ಸೊ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಮಿರರು, ಕಾನ್ವೆಕ್ಸ್ ಲೆನ್ಸು. ಓಕೆ, ನಾನು ಆ್ಯಕ್ಚುಲಿ ಕಾನ್ವೆಕ್ಸ್ ಮಿರರು ಕಾನ್ಕೇವ್ ಮಿರರ್ ಅಂದ್ಕೊಂಡಿದ್ದೆ. ಓಕೆ, ಸೊ ಕಾನ್ವೆಕ್ಸ್ ಮಿರರು ಆ್ಯಕ್ಚುಲಿ ನಾನು ಇದ್ರ ಸೊಲ್ಯೂಷನ್ ನೋಡಿಲ್ಲ, ಏನು ಕ್ವಶನೂ ನೋಡಿಲ್ಲ. ಸೊ ಡೈರೆಕ್ಟಾಗಿ PPT ಹಾಕಿದ್ದು, PPT ಹಾಕಬೇಕಾದ್ರೂ ನೋಡಿಲ್ಲ ಕರೆಕ್ಟಾಗಿ ಇದೆಯಾ, ಕ್ವಶನ್ಸ್ ಇದೆಯಾ, ಸೊಲ್ಯೂಷನ್ಸ್ ಹಾಕಿದ್ದೀನಾ ಅಷ್ಟೇ ನೋಡಿಕೊಂಡೆ. ಆ ಸೊಲ್ಯೂಷನ್ ಏನಿದೆ ಅಂತೂ ನೋಡಿಲ್ಲ. ಓಕೆ, ಸೊ ಈ ಕಾನ್ವೆಕ್ಸ್ ಮಿರರು, ಕಾನ್ವೆಕ್ಸ್ ಲೆನ್ಸು ಡಿಫ್ರೆನ್ಸ್ ಕೇಳ್ತಿರೋದು. ಸೊ ಡಿಫ್ರೆನ್ಸ್ ಅಂದಾಗ ಮಿರರಲ್ಲಿ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಆಗತ್ತೋ? ಸೊ ರಿಫ್ಲೆಕ್ಷನ್. ಲೆನ್ಸಲ್ಲಿ ರಿಫ್ರಾಕ್ಷನ್. ಫಸ್ಟ್ ಪಾಯಿಂಟ್. ನೆಕ್ಸ್ಟು, ಮಿರರಲ್ಲಿ ಇಮೇಜು ಸೇಮ್ ಸೈಡ್ ಆಗುತ್ತೋ ಆಪೋಸಿಟ್ ಸೈಡ್ ಆಗುತ್ತೋ? ಸೊ ಏನು ಇಮೇಜ್ ಸೇಮ್ ಸೈಡ್ ಆ್ಯಸ್ ಅ ಆಬ್ಜೆಕ್ಟ್ ತಾನೆ. ಇಲ್ಲೇನು ಆಪೋಸಿಟ್ ಸೈಡ್. ಇಮೇಜ್ ಆಪೋಸಿಟ್ ಸೈಡ್. ಇಷ್ಟು ಬರೆದ್ರೂ ಸಾಕು, ಬಿಕಾಸ್ 1 ಮಾರ್ಕ್ಸಿಗೆ ಇರುತ್ತದು. ಲಾಸ್ ಆಫ್ ರಿಫ್ಲೆಕ್ಷನ್ 2, ಇದು 1 ಮಾರ್ಕ್ಸು. ಬಟ್ ಇನ್ನೊಂದು ಬರೀರಿ. ಸೊ ಏನಂತ ಬರೀತೀರಾ? ಆಬ್ಜೆಕ್ಟ್ ಇದು ಯಾವುದು? ಸೈನ್ ಕನ್ವೆನ್ಷನ್. ಬೆಸ್ಟ್ ಅಂದರೆ ಸೈನ್ ಕನ್ವೆನ್ಷನ್. ಸೊ ಇಮೇಜ್ ಸೇಮ್ ಸೈಡ್ ಆದಾಗ ಇಮೇಜ್ ಡಿಸ್ಟೆನ್ಸ್ 2 ಸಲ ಬರ್ಬಿಟ್ಟ. ಇಮೇಜ್
ಡಿಸ್ಟೆನ್ಸ್ ಏನಾಗುತ್ತೆ, ನೆಗೆಟಿವ್ ಸೈನ್ ಕನ್ವೆನ್ಷನ್. ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ಪಾಸಿಟಿವ್. ಸರ್ ಎರಡು ಇಮೇಜ್ ಆಯಿತು, ಅದು ಅರ್ಥ ಆಗುತ್ತೆ, ಓಕೆ ಅರ್ಥ ಆಗುತ್ತಾ. ಫೋಕಲ್ ಲೆಂತ್ ತೊಗೊಳ್ರಿ, ಸಾರಿ ಫೋಕಲ್ ಲೆಂತ್ ತೊಗೊಳ್ರಿ. ಸೊ ಫೋಕಲ್ ಲೆಂತ್ ಲೆಫ್ಟ್ ಸೈಡ್ ಇರುತ್ತೆ ಮಿರರಲ್ಲಿ, ಇಟ್ಸ್ ಆಲ್ವೇಸ್ ನೆಗೆಟಿವ್. ಅಂದರೆ ಮಿರರ್ ಕಾನ್ಕೇವ್ ಮಿರರಲ್ಲಿ ಲೆಫ್ಟ್ ಸೈಡ್ ಇರುತ್ತೆ, ಕಾನ್ವೆಕ್ಸಲ್ಲಿ ರೈಟ್ ಸೈಡ್, ಅದು ಬೇರೆ. ಬಟ್ ಇಲ್ಲಿ ಏನು ಕಾನ್ವೆಕ್ಸ್ ಲೆನ್ಸ್ ಫೋಕಲ್ ಲೆಂತ್ ಇಸ್ ಪಾಸಿಟಿವ್. ಒಂದಲ್ಲ ಎರಡಲ್ಲ, ಸೈನ್ ಕನ್ವೆನ್ಷನ್ ಮೇಲೆ ಎಷ್ಟೆಷ್ಟು ಡಿಫ್ರೆನ್ಸ್ ಬರಿಬೋದು ನೋಡಿರಿ. ಓಕೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ದಯವಿಟ್ಟು ನೋಡ್ಕೊಳ್ಳಿ, ಏನೇನಿದೆ ಕ್ಲೀನಾಗಿ ಬರೀರಿ. ನೆಕ್ಸ್ಟು ಪೀನ ದರ್ಪಣ ಮತ್ತು ಪೀನ ಮಸೂರಗಳು ನಡುವಿನ ಯಾವುದಾದ್ರೂ ಎರಡು ವ್ಯತ್ಯಾಸಗಳು 2 ಅಂತ ಹೇಳಿದಾರಾ. ಬೆಳಕನ್ನು ವಿಕೇಂದ್ರೀಕರಿಸಿಕೊಳ್ಳುತ್ತದೆ, ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಉಂಟು ಮಾಡುತ್ತದೆ, ಸಾಮಾನ್ಯವಾಗಿ ಸತ್ಯ ಮತ್ತು ನಾನೇನು ಹೇಳಿದೆ, ಇದು ಕಾನ್ವೆಕ್ಸ್ ಮಿರರು. ನಾನು ಕಾನ್ಕೇವ್ ಅಂತ ನೋಡ್ತೀನಿ. ಸಾರಿ ದಿಸ್ ಈಸ್ ನಾಟ್ ಕಾನ್ಕೇವ್ ಮಿರರ್. ನನ್ನ ತಲೆಯಲ್ಲಿ ಕಾನ್ಕೇವ್ ಮಿರರ್ ಅಂತಲೇ ಇದೆ, ಸಾರಿ ಕಾನ್ವೆಕ್ಸ್ ಮಿರರ್. ಓಕೆ ಸೊ ಕಾನ್ವೆಕ್ಸ್ ಮಿರರ್ ಇಮೇಜ್ ಸೇಮ್ ಸೈಡ್ ಅಲ್ಲ, ಓಕೆ ರಿಫ್ಲೆಕ್ಷನ್ ಆಗುತ್ತೆ. ಓಕೆ ಸೊ ಇದೆಲ್ಲ ಚೇಂಜ್ ಆಯಿತು, ಇದು ಸೇಮ್ ಇರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಏನು ಪ್ರಾಬ್ಲಮ್ ಇಲ್ಲ. ಕಾನ್ವೆಕ್ಸ್ ಮಿರರ್ ಓಕೆ ರಿಫ್ಲೆಕ್ಷನ್ ಆಗುತ್ತೆ. ಯಾವತ್ತಿದ್ರೂ ಇಟ್ ಆಲ್ವೇಸ್ ಫಾರ್ಮ್ಸ್ ವರ್ಚುವಲ್ ಇಮೇಜ್. ಸಾರಿ, ಸೊ ಇಲ್ಲಿ ಯಾವತ್ತಿದ್ರೂ ಆಪೋಸಿಟ್ ಸೈನ್. ಓಕೆ ಇದು ಬರೆಯಂಗಿದ್ರೆ ಬರೀರಿ, ಸೈನ್ ಕನ್ವೆನ್ಷನ್ನು. ಇದು ವರ್ಚುವಲ್ ಇಮೇಜು, ಇದು ರಿಯಲ್ ಆರ್ ವರ್ಚುವಲ್ ಇಮೇಜ್. ಸೊ ಎರಡು ಫಾರ್ಮೇಷನ್ ಆಗ್ಬೋದು, ರಿಯಲ್ ಇಮೇಜು ಬರ್ಬೋದು, ವರ್ಚುವಲ್ ಇಮೇಜು ಬರ್ಬೋದು ಕಾನ್ವೆಕ್ಸ್ ಲೆನ್ಸಲ್ಲಿ. ನೆಕ್ಸ್ಟು ಸೈಜ್ ಆಫ್ ಇಮೇಜ್ ಈಸ್ ಆಲ್ವೇಸ್ ಲೆಸ್ ದೆನ್ ಸೈಜ್ ಆಫ್ ಆಬ್ಜೆಕ್ಟ್, ಆಲ್ವೇಸ್ ಲೆಸ್ ದೆನ್ ಸೈಜ್ ಆಫ್ ಆಬ್ಜೆಕ್ಟ್. ಇಲ್ಲೇನಾಗ್ಬೋದು, ಕ್ಯಾನ್ ವೇರಿ, ವಿಲ್ ವೇರಿ. ಫುಲ್ಲು ದೊಡ್ಡದ್ರಿಂದ ಪಾಯಿಂಟ್ ಸೈಜು ಆಗ್ಬೋದು, ವರ್ಚುವಲ್ ಆಗುತ್ತೆ, ಎನ್ಲಾರ್ಜ್ ಆಗುತ್ತೆ, ಎಲ್ಲ ಸೈಜು ಬರುತ್ತೆ ಕಾನ್ವೆಕ್ಸ್ ಲೆನ್ಸಲ್ಲಿ. ಇಲ್ಲಿ ಯಾವತ್ತಿದ್ರೂ ಚಿಕ್ಕದೆ. ಓಕೆ ಸಾರಿ ನಾನು ಅದನ್ನು ಕಾನ್ಕೇವ್ ಮಿರರ್ ಅಂತಲೇ ಹೇಳ್ತಿದ್ದೀನಿ. ಕ್ವಶನು ನೋಡಿ ಕರೆಕ್ಟಾಗಿ, ಇಲ್ಲಾದರೂ ಕರೆಕ್ಟಾಗಿ ನೋಡಿಲ್ಲ. ಓಕೆ ನೆಕ್ಸ್ಟು ಹೌ ಡು ಯು ಡಿಟೆಕ್ಟ್ ಎ ಬೇಸ್ ಯೂಸಿಂಗ್ ಬ್ಲೂ ಲಿಟ್ಮಸ್ ಪೇಪರ್. ಫಿಸಿಕ್ಸ್ ಮುಗೀತು, ಕೆಮಿಸ್ಟ್ರಿ. ಸೊ ಬ್ಲೂ ಲಿಟ್ಮಸ್ ಪೇಪರ್ ಯೂಸ್ ಮಾಡಿಕೊಂಡು ಬೇಸ್ನ ಹೆಂಗೆ ಟೆಸ್ಟ್ ಮಾಡ್ತೀವಿ ಅಂದರೆ ಅದು ಕಲರ್ ಚೇಂಜ್ ಆಗೋಲ್ಲ, ಬಟ್ ಇಟ್ ಕ್ಯಾನ್ ಆಲ್ಸೋ ಬಿ ವಾಟರ್. ಹೌದೋ ಇಲ್ಲೋ. ಸೊ ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲದಲ್ಲಿ ದ್ರಾವಣದಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದದ ಬಣ್ಣ ಬದಲಾಗುವುದಿಲ್ಲ. ಸೊ ಅದು ಬರೀ ಬೇಸ್ ಅಂತಲೇ ಹೇಳೋಕ್ಕಾಗಲ್ಲ, ಇಟ್ ಕ್ಯಾನ್ ಆಲ್ಸೋ ಬಿ ವಾಟರ್. ಕ್ವಶನ್ನ ಚೇಂಜ್ ಮಾಡಿ ಬೇರೆ ಥರ ಕೊಟ್ಟರೆ. ಓಕೆ ನೆಕ್ಸ್ಟ್ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ದ ಥರ್ಮಿಟ್ ರಿಯಾಕ್ಷನ್. ಸೊ ಥರ್ಮಿಟ್ ರಿಯಾಕ್ಷನ್ ನೋಡ್ಕೊಳ್ಳಿ, ಬಿಕಾಸ್ ಯಾಕೋ ಸಲ ಕೇಳ್ತಿದ್ದಾರೆ. ಸೊ ಥರ್ಮಿಟ್ ರಿಯಾಕ್ಷನ್ ಅಂದರೆ ಏನು, ರೈಲ್ವೆ ಟ್ರ್ಯಾಕ್ನ ಜಾಯಿನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅದು ಒಂದು ಬೇಸಿಕ್, ಅದು ಮೇಯ್ನ್ ಬರೀರಿ. ಇಲ್ಲ ಅದು ಬಿಟ್ಟು ಅಂದರೆ ಒಂದು ಮೆಟಲ್ ಆಬ್ಜೆಕ್ಟ್ಸ್ನ ಜಾಯಿನ್ ಮಾಡಬೇಕು ಅಂದರೆ ಥರ್ಮಿಟ್ ರಿಯಾಕ್ಷನ್ ಯೂಸ್ ಮಾಡ್ತೀವಿ. ಓಕೆ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಆನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಕಂಟೈನಿಂಗ್ 4 ಕಾರ್ಬನ್ ಆಟಮ್ಸ್ ಆ್ಯಂಡ್ ಕೀಟೋನ್ ಫಂಕ್ಷನಲ್ ಗ್ರೂಪ್. ಇಲ್ಲಾಗಲೇ ಇದೆ, ಬಟ್ ಸಿಂಪಲಾಗಿ ಫಾಸ್ಟಾಗಿ ಬರೀಬೇಕು ಅಂದರೆ ಏನಿದೆ, ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್, ಅನ್ಸ್ಯಾಚುರೇಟೆಡ್. ಓಕೆ ಕಂಟೈನಿಂಗ್ 4 ಕಾರ್ಬನ್ ಆಟಮ್ಸ್ ಆ್ಯಂಡ್ ಕೀಟೋನ್ ಗ್ರೂಪ್. ಇಲ್ಲಿ ಅನ್ಸ್ಯಾಚುರೇಟೆಡ್ ಅಂತ ಯಾಕೆ ಕೇಳಿದಾರೆ, ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಓಕೆ ಈಗ ಸದ್ಯಕ್ಕೆ ಇದು ಬೇರೆ ಇದೆ. ಓಕೆ ಈಗ ಸದ್ಯಕ್ಕೆ ಇದು ಬಿಡ್ರಿ. ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಕಾರ್ಬನ್ ಕಾಂಪೌಂಡ್ ಕಂಟೈನಿಂಗ್ 4 ಕಾರ್ಬನ್ ಆಟಮ್ಸ್ ಆ್ಯಂಡ್ ಕೀಟೋನ್ ಫಂಕ್ಷನಲ್ ಗ್ರೂಪ್. ಸೊ 4 ಕಾರ್ಬನ್ ಆಟಮ್ಸ್ ಅಂದಾಗ 4 ಕಾರ್ಬನ್ ಆಟಮ್ ಬರೀರಿ. ನೆಕ್ಸ್ಟು ಕೀಟೋನ್ ಫಂಕ್ಷನಲ್ ಗ್ರೂಪ್. ಸೊ ಕೀಟೋನ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಕೀಟೋನು ಫಸ್ಟ್ಗೂ ಬರೋಕ್ಕಾಗಲ್ಲ,
ಲಾಸ್ಟ್ಗೂ ಬರೋಕ್ಕಾಗಲ್ಲ, ಅಂದರೆ ಎರಡು ಎಂಡಿಗೆ ಬರೋಕ್ಕಾಗಲ್ಲ. ಇದೇ ಫಸ್ಟಾ ಇದೇ ಲಾಸ್ಟಾ ಅದು ನೇಮಿಂಗ್ ಸೈನ್ ಕನ್ವೆನ್ಷನ್ ಮುಂದೆ ಓದ್ತೀರಾ, ಈಗ ತಲೆ ಕೆಡಿಸ್ಕೋಬೇಡ್ರಿ. ಬಟ್ ಎರಡೂ ಸೈಡ್ ಬರೋಕ್ಕಾಗಲ್ಲ. ಕೀಟೋನ್ ಒಂದೇ, ಇನ್ನು ಮಿಕ್ಕಿದೆಲ್ಲ ಸೈಡ್ಗೆ ಬರಬೇಕು. ಅಥವಾ ಮಧ್ಯಕ್ಕೂ ಬರುತ್ತೆ, ಬಟ್ ಚೇಂಜಸ್ ಆಗುತ್ತೆ, ಅದಕ್ಕೆ ತಲೆನೋವು, ಅದ್ರ ತಲೆ ಕೆಡಿಸ್ಕೋಬೇಡ್ರಿ. ಕೀಟೋನ್ ಏನಿದೆ ಲಾಸ್ಟಿಗೆ ಬರೋಕ್ಕಲ್ಲ. ಇನ್ನು ಉಳಿದಿರೋ ಫಂಕ್ಷನಲ್ ಗ್ರೂಪ್ ಎಲ್ಲ ಲಾಸ್ಟ್ಗೆ ಹಾಕ್ರಿ, ಫಸ್ಟು ಅಥವಾ ಲಾಸ್ಟಿಗೆ ಆದರೂ ಹಾಕ್ರಿ. ಓಕೆ, ಸೊ ಕೀಟೋನ್ ಮಧ್ಯೆ ಬರೋಲ್ಲ. ಸೊ ಅದು ಬಿಟ್ಟು ಇನ್ನು ಎಲ್ಲ ಬರುತ್ತೋ ಅಲ್ಲಿ ಹಾಕ್ರಿ. ಸೊ ಕೀಟೋನ್ ಅಂದರೆ ಏನು? ಡಬಲ್ ಬಾಂಡ್ ಓ, ಮುಗೀತಾ? ಸೊ ಏನು ಮಾಡ್ತೀರಾ, ಎಲ್ಲದನ್ನು ಜಾಯಿನ್ ಮಾಡಿರಿ. ಸೊ ಜಾಯಿನ್ ಮಾಡಾದಮೇಲೆ ಸೊ ಫಸ್ಟ್ ಕಾರ್ಬನ್ಗೆ 3 ಹೈಡ್ರೋಜನ್ನು, ಸೆಕೆಂಡ್ ಕಾರ್ಬನ್ಗೆ 2 ಆಗಿದೆ, ಇನ್ನು 2 ಹೈಡ್ರೋಜನ್ನು ಇಲ್ಲಿದೆ. ಸೊ ಫಸ್ಟ್ ಕಾರ್ಬನ್ಗಾಗೇನು 3. ಸೊ ಇಲ್ಲೆಲ್ಲ ಹಿಂಗೆ ಬರೆದ್ರೆ ಆಗಲ್ಲ, ಎಲ್ಲ ಹೈಡ್ರೋಜನ್ ಅಂತ ಬರೀಬೇಕು. ಬಟ್ ನಾನು ಬರೆಯೋಕ್ಕೆ ಹೋಗಲ್ಲ, ಇಲ್ಲಿ ಸ್ಟ್ರಕ್ಚರ್ ಇದೆ ನೋಡಿ. ಓಕೆ, ಡಯಾಗ್ರಾಮ್ಸ್, ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್. ನೇಮ್ ದ ಸಾಲ್ಟ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಹಾರ್ಡ್ನೆಸ್ ಆಫ್ ವಾಟರ್. ಸೊ ಯಾವ್ಯಾವ ಸಾಲ್ಟು? ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಯಾವುದು ದಯವಿಟ್ಟು ನೋಡ್ಕೊಳ್ಳಿ. ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್. ಸರ್ ಇದು ಎಲ್ಲಿದೆ ಅಂದರೆ ಆಲ್ಮೋಸ್ಟ್ ನಿಮ್ಮ ಕೆಮಿಸ್ಟ್ರಿ ಲಾಸ್ಟಲ್ಲಿದೆ. ಸೊ ಕೆಮಿಸ್ಟ್ರಿ ಲಾಸ್ಟ್ ಯಾವುದು? ಕಾರ್ಬನ್ಸ್ ಕಾಂಪೌಂಡ್ಸು. ಆ್ಯಂಡ್ ಕಾರ್ಬನ್ಸ್ ಕಾಂಪೌಂಡ್ಸಲ್ಲಿ ಯಾವುದು? ಸೋಪು, ಡಿಟರ್ಜೆಂಟ್ಸು. ಸೊ ಡಿಟರ್ಜೆಂಟ್ಸಲ್ಲಿ ಲಾಸ್ಟ್ ಪೇಜಲ್ಲಿ ಇದಿದೆ. ಸೊ ಹಾರ್ಡ್ನೆಸ್ ಆಫ್ ವಾಟರ್. ಸೊ ಏನು ಮಾಡ್ತೀವಿ, ಕೆಮಿಸ್ಟ್ರಿ ಸ್ಟಾರ್ಟಿಂಗಲ್ಲಿ ಫುಲ್ಲು ಕೆಮಿಸ್ಟ್ರಿ ಓದೋಣ, ರಿಯಾಕ್ಷನ್ಸ್ ಅಂತ ಎಲ್ಲ ನೋಡ್ಕೊಂಡು ಹೋಗ್ತೀವಿ. ಲಾಸ್ಟಿಗೆ ಬರ್ತಾ ಅಯ್ಯೋ ಏನು ಕೆಮಿಸ್ಟ್ರಿನಪ್ಪ ಅಂತ ಅನ್ನಿಸ್ಬಿಡತ್ತೆ ಕೆಲವೊಬ್ರಿಗೆ, ಎಲ್ಲರಿಗೂ ಅಲ್ಲ. ಆ್ಯಂಡ್ ಲಾಸ್ಟಲ್ಲಿ ಬಿಟ್ಟೇ ಬಿಡ್ತಾರೆ. ಸೊ ಅದಕ್ಕೆ ಲಾಸ್ಟದ್ದು ಬಿಡೋಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಲಾಸ್ಟಲ್ಲಿ ಇಂಪಾರ್ಟೆಂಟ್ ಇದೆ. ಸೋಪ್ಸು, ಡಿಟರ್ಜೆಂಟ್ಸು ಬಂದೇ ಬರುತ್ತೆ. ಓಕೆನಾ? ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್. ಅಂದರೆ ಕಾರ್ಬನ್ ಅಂದರೆ ಒಂದು ಕಾರ್ಬನ್ ಇರಬೇಕು. ಒಂದು ಕಾರ್ಬನ್ ಇತ್ತು ಅಂದರೆ ಹೈಡ್ರೋಕಾರ್ಬನ್, ಅದ್ರ ಜೊತೆ ಹೈಡ್ರೋಜನ್ ಇರಬೇಕು, 4 ಇರುತ್ತೆ. ಸಿಂಪ್ಲೆಸ್ಟ್. ಓಕೆ, ಅತ್ಯಂತ ಸರಳ ಹೈಡ್ರೋಕಾರ್ಬನ್. ಇದ್ರ ಹೆಸರು ಬರೀರಿ ಅಂದಿದ್ದಾರೆ. ಸುಮ್ಮನೆ CH4 ಅಂತ ಬರೋದಾಗಲ್ಲ, ಹೆಸರು ಬರಿಬೇಕು. ಡಯಾಗ್ರಾಮ್: ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಆ್ಯಂಡ್ ಲೇಬಲ್ ಕ್ಯಾಥೋಡ್. ಒಂದು ಕೇಳ್ತಾರೆ ಅಥವಾ ಎಲ್ಲ ಕೇಳ್ಬೋದು. ಸೊ ನೇಮಿಂಗು ಹೇಳಿದ್ದೀನಿ. ಸೊ ಕ್ಯಾಥೋಡ್ ಅಂದರೆ ಯಾವುದು, ಆ್ಯನೋಡ್ ಅಂದರೆ ಯಾವುದು, ಇದು ಬರೆದಾಗೂ ಕ್ಯಾಥೋಡ್ ಎಲ್ಲಿರುತ್ತೆ ನಿಮಗಿಲ್ಲಿ ಆಗೋದು. ದಿಸ್ ಇಸ್ ಆ್ಯನೋಡ್ ಮಡ್. ಸೊ ಆ್ಯನೋಡ್ ಕಡೆ ಇರಬೇಕು, ಕ್ಯಾಥೋಡ್ ಕಡೆ ಬರೆಯೋಕ್ಕೆ ಹೋಗ್ಬೇಡ್ರಿ, ಮಿಸ್ಟೇಕ್ ಮಾಡಬೇಡ್ರಿ. ಇದಕ್ಕೂ ಎಲ್ಲ ಮಾರ್ಕ್ಸ್ ಚೆಕ್ ಮಾಡ್ತಾರೆ. ಇದು ಸುಮ್ಮನೆ ಅವ್ರೇನೋ ಡಯಾಗ್ರಾಮ್ ಕೊಟ್ಟು ಕ್ಯಾಥೋಡ್ ಬರೆದಿದ್ದೀರಾ ಮಾರ್ಕ್ಸ್ ಕೊಡೋಲ್ಲ. ಆ್ಯನೋಡ್ ಮಡ್ಡು ಕರೆಕ್ಟಾಗಿ ಬರೆದಿದ್ದೀರಾ, ಪಾಸಿಟಿವ್ ನೆಗೆಟಿವ್. ಓಕೆ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಅಗೇನ್ ಬ್ಯಾಟ್ರೀಸ್ ನೆಗೆಟಿವ್ಗೆ ಪಾಸಿಟಿವು. ದಟ್ ಈಸ್ ವಾಟ್ ಆ್ಯನೋಡು ಕ್ಯಾಥೋಡು ಆಗೋದು. ಓಕೆ, ಕರೆಕ್ಟಾಗಿ ಬರೀರಿ. ನೆಕ್ಸ್ಟು ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಫಾರ್ ದ ಫಾಲೋಯಿಂಗ್ ವರ್ಡ್ ಇಕ್ವೇಷನ್ಸ್ ನೋಡಿಲ್ಲ, ಬ್ಯಾಲೆನ್ಸ್ ಮಾಡಿಲ್ಲ, ನಾನು ಜವಾಬ್ದಾರಿ ಅಲ್ಲ. ಮೆಗ್ನೀಷಿಯಮ್ ಆಕ್ಸೈಡ್ ಸಿಂಪಲ್ಲು. ಮೆಗ್ನೀಷಿಯಮ್ ಅಲ್ಲ, ಯಾಕೆ ಮ್ಯಾಂಗನೀಸ್ ಆಕ್ಸೈಡ್ ಎಲ್ಲಾದರೂ ಓದಿದ್ದೀರಾ? ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಲ್ಲಾದರೂ ಓದಿದ್ದೀರಾ? ಆಕ್ಸಿಡೇಷನ್ ರಿಡಕ್ಷನ್. ಸೊ ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಮ್ಯಾಂಗನೀಸ್ ಕ್ಲೋರೈಡ್ ಪ್ಲಸ್ ಮ್ಯಾಂಗನೀಸ್ ಕ್ಲೋರೈಡ್ ಅಂದರೆ MnCl2 ಅಂತ ಗೊತ್ತಿರಬೇಕು. ಇಲ್ಲಿ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಕೊಟ್ಟಿಲ್ಲ, ಯಾಕಂದರೆ ಆಕ್ಸಿಡೇಷನ್ ರಿಡಕ್ಷನಲ್ಲಿ ಆವಾಗಲೇ ಈ ರಿಯಾಕ್ಷನ್ನು ಇದೆ. ಸೊ ಅದಕ್ಕೆ ಕೊಟ್ಟಿಲ್ಲ, ಅದು ನಿಮಗೆ ಗೊತ್ತಿರಬೇಕು. ಸೊ ಮ್ಯಾಂಗನೀಸ್ ಸಮ್ಟೈಮ್ಸ್ ಕ್ಯಾನ್ ಬಿ 2 ಆರ್ ಸಮ್ಟೈಮ್ಸ್ ಕ್ಯಾನ್ ಬಿ 4. ಸೊ ಬಿ ಕೇರ್ಫುಲ್. ಅದಕ್ಕೆ ಎಲ್ಲ ರಿಯಾಕ್ಷನ್ಸು ನೋಡ್ಕೊಳ್ಳಿ. ಈಗಾಗಲೇ ಈ ರಿಯಾಕ್ಷನ್ಸ್ ಎಲ್ಲ ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಫ್ಲ್ಯಾಶ್ ಕಾರ್ಡ್ಸು. ಸೊ ನೋಡ್ಕೊಳ್ಳಿ. ಕ್ಲೋರಿನ್ ಪ್ಲಸ್ ವಾಟರ್, Cl2 ಪ್ಲಸ್ ವಾಟರ್, ಅದೇನು ಸಿಂಪಲ್ಲು. ಓಕೆ, ಕ್ಯಾಲ್ಶಿಯಮ್ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಏನು ಬರುತ್ತೆ? ಕ್ಯಾಲ್ಶಿಯಮ್ ಕಾರ್ಬೋನೇಟ್ ಪ್ಲಸ್ ವಾಟರ್ ಬರುತ್ತೆ. ಜಿಂಕ್ ಕಾರ್ಬೋನೇಟ್ನ ಹೀಟ್ ಮಾಡಿದಾಗ ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡು. ಅಲ್ಲಿ ಹೀಟ್ ಅಂತ ಕೊಟ್ಟಿಲ್ಲ, ನೀವು ಹೀಟ್ ಅಂತ ಬರೆಯೋಕ್ಕೆ ಹೋಗ್ಬೇಡ್ರಿ. ಏನು ಕೊಟ್ಟಿದ್ರೆ ಅದನ್ನು ಬರೀರಿ, ಸಿಂಪಲ್. ಓಕೆ, ಅಲ್ಲಿ ಮತ್ತೆ ಕೆಮಿಸ್ಟ್ ಆಗೋಕ್ಕೆ ಹೋಗ್ಬೇಡ್ರಿ, ಬೇಡ. ಓಕೆ, ಇದು
Convert the following chemical reactions into chemical equations. Ammonia forms when nitrogen gas reacts with hydrogen gas. ಇಲ್ಲಿ ಉದ್ದ ಕೊಟ್ಟಿದ್ದಾರೆ, ಅಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಅಮೋನಿಯಾ. ಸೊ ಅಮೋನಿಯಾ ಅಂದರೆ ಓಕೆ ಬ್ಲೂ ಯೂಸ್ ಮಾಡೋಣ. ಸೊ ವಾಟ್ ಈಸ್ ಅಮೋನಿಯಾ? NH3 ammonia. NH3 ammonia forms when nitrogen gas reacts with hydrogen. ಸೊ ಹೈಡ್ರೋಜನ್ ಫಾರ್ಮ್ ಆದಾಗ ಅಮೋನಿಯಾ NH3 ಗೊತ್ತಿರಬೇಕು. ಸೊ ಇದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೆಲ್ಲ ನಾನು ಫ್ಲ್ಯಾಶ್ ಕಾರ್ಡಲ್ಲಿ ಹಾಕಿದ್ದೀನಿ ನಿಮಗೆ ಈಸಿ ಆಗೋದಕ್ಕೆ. ಸೋಡಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ಆ್ಯಂಡ್ ಅಗೇನ್ ಇದು ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ ಇದೆ. ಮೆಟಲ್ ಹೈಡ್ರಾಕ್ಸೈಡ್ಸ್, ಆಲ್ಕಲೀಸ್. ಓಕೆ, ನೆಕ್ಸ್ಟು ಬೈ ರಿಯಾಕ್ಟಿಂಗ್ ವಿತ್ ವಾಟರ್ ಪೊಟ್ಯಾಷಿಯಮ್ ಮೆಟಲ್ ಪ್ರೊಡ್ಯೂಸಸ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಪೊಟ್ಯಾಷಿಯಮ್ ರಿಯಾಕ್ಟ್ಸ್ ವಿತ್ ವಾಟರ್, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಇದೆರಡು ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ ಒಂದೇ ಕಡೆ ಇದೆ. ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್ ನೋಡ್ರಿ, ಅದಕ್ಕೆ ಎಲ್ಲೆಲ್ಲಿಂದ ಬೇಕಾದ್ರೂ ಕೇಳ್ಬೋದು. ನೆಕ್ಸ್ಟು 4 ಸೊಲ್ಯೂಷನ್ಸ್, 4 ಇದೆಯಾ? ಓಕೆ. pH 5, 2, 7, 11. ಓಕೆ, ಒಂದು ಡಯಾಗ್ರಾಮ್ ನೆನ್ಪಿಟ್ಕೊಳ್ರಿ ಅಂದಿದೆ. ಯಾವ ಡಯಾಗ್ರಾಮು? pH ಸ್ಕೇಲು. ಸೊ ಇದರಲ್ಲಿ ಏನಾಗುತ್ತೆ? ಹೈಡ್ರೋಜನ್. ಸೊ ಹೈಡ್ರೋಜನ್ನು H+, ಇಲ್ಲಿ OH ಮೈನಸ್ಸು. ಸೊ ಇದ್ರದ್ದು pH 0, ಇಲ್ಲಿ pH 14. ಸೊ H+, ಕೆಳಗಿರೋದೇನು? ಇಲ್ಲಿ ಕೆಳಗಿರೋದು ಇದು OH, ಇದು H+. ಹೌದಾ? ಸೊ ಏನಾಗತ್ತೆ? ಹ್ಯಾಸ್ ಮೋರ್ ಹೈಡ್ರೋನಿಯಮ್ ಅಯಾನ್ಸ್. ಸೊ ಹೈಡ್ರೋನಿಯಮ್ ಅಯಾನ್ಸ್ ಜಾಸ್ತಿ ಇರಬೇಕು. pH ಕೊಟ್ಟಿದ್ದಾರೆ. ಸರ್ ನನಗಿದು ಬೇಡ ಅಂದರೆ ಇನ್ನೊಂದು ಮೆಥಡು ಹೇಳಿದ್ದೀನಿ. ಸೊ ಏನು ಇನ್ನೊಂದು ಮೆಥಡು? pH ಜಾಸ್ತಿ ಆದರೆ OH ಜಾಸ್ತಿ ಆಗುತ್ತೆ, H+ ಕಮ್ಮಿ ಆಗುತ್ತೆ. ಸಿಂಪಲ್. ಸೊ ನಮಗೆ ಹೈಡ್ರೋನಿಯಮ್ ಅಯಾನ್ಸ್ ಏನಾಗಿರಬೇಕು? ಹ್ಯಾಸ್ ಮೋರ್ ಹೈಡ್ರೋನಿಯಮ್ ಅಯಾನ್ಸ್. ಅಂದರೆ pH ಏನಾಗಿರಬೇಕು? ಕಮ್ಮಿ ಆಗಿರ್ಬೇಕು. ನಮ್ಗೆ ಹೈಡ್ರೋನಿಯಮ್ ಅಯಾನ್ಸ್ ಜಾಸ್ತಿ ಬೇಕು ಅಂದರೆ pH ಕಮ್ಮಿ ಆಗಿರಬೇಕು. ಯಾವುದು pH ಕಮ್ಮಿ? 2. ಸೊ ಫಸ್ಟ್ ಒನ್ 2, ಯಾಕಂದರೆ pH ಕಮ್ಮಿ ಇದ್ದಾಗ H+ ಜಾಸ್ತಿ ಇರುತ್ತೆ. ಓಕೆ. ಈಸ್ ನ್ಯೂಟ್ರಲ್. ಸಿಂಪಲ್, ಅದಕ್ಕೇನು ಯಾವುದು ನೋಡಬೇಕಾಗಿಲ್ಲ. 7 ಈಸ್ ನ್ಯೂಟ್ರಲ್. ಮಧ್ಯದಲ್ಲಿ ಎಷ್ಟಿರುತ್ತೆ? pH 7 ಇರುತ್ತೆ. ಈಸ್ ದ ವೀಕ್ ಆ್ಯಸಿಡ್. ವೀಕ್ ಆ್ಯಸಿಡ್ ಅಂದರೆ pH ಏನಾಗಿರ್ಬೇಕು? ಕಮ್ಮಿ ಇರಬೇಕು. ಸೊ 5, 2, 7, 11. 11 ಈಸ್ ಬೇಸ್, ಬಟ್ 5. ಸೊ ಇದನ್ನು ABCD ಅಂತ ಮಾಡಿದ್ದಾರೆ. ಸೊ 2 ಯಾವುದು? ಬರೀ 2, 5, 7 ಅಂತ ಬರೆಯೋಕ್ಕಾಗಲ್ಲ. B, 7 is C, this is A. BCA ಬರೀ 2, 5, 7 ಅಂತ ಬರೆಯೋಕ್ಕಾಗಲ್ಲ. ಯಾವುದು? ABCD ಯಾವುದು? ಓಕೆ, ಈ ಡಯಾಗ್ರಾಮ್ನ ನೆನ್ಪಿಟ್ಕೊಳ್ಳಿ. ಇದು ಗೊತ್ತಿರಲಿ. ಐ ಹ್ಯಾವ್ ರಿಪೀಟೆಡ್ ಸೋ ಮೆನಿ ಟೈಮ್ಸ್ ಇದು ಎಷ್ಟು ಇಂಪಾರ್ಟೆಂಟು ಅಂತ. ನೆಕ್ಸ್ಟು ಎಕ್ಸ್ಪ್ಲೇನ್ ದ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ಸ್ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ನಾನು ಹೇಳಲ್ಲ, ಯಾಕಂದರೆ ಇದು ಇಂಪಾರ್ಟೆಂಟು, ಸಾಕಷ್ಟು ಸಲ ಹೇಳಿದ್ದೀನಿ. ಬಟ್ ಆದರೂ ಡಯಾಗ್ರಾಮ್ ತೋರಿಸಿದ್ದೀನಿ, ಯಾಕಂದರೆ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟು, ಯಾವುದಕ್ಕೆ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳೋದಕ್ಕೆ. ಈಗ ಸೋಡಿಯಂ ಇದೆ, ಆದರೂ ಹೇಳ್ತೀನಿ, ಕೇಳಿಸ್ಕೊಟ್ರಿ. ಸೊ ಸೋಡಿಯಂ ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಬರೀಬೇಕು. 281 ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇದೆ. ನೆಕ್ಸ್ಟು ಸೋಡಿಯಂ ಏನಾಗ್ತಿದೆ? Na+ ಆಗ್ತಿದೆ. ಯಾವಾಗ? 1 ಎಲೆಕ್ಟ್ರಾನ್ ಕಳ್ಕೊಂಡಾಗ. ಸೊ 1 ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ. ಕ್ಲೀನಾಗಿ ತೋರಿಸ್ಬೇಕು. ದಿಸ್ ಹ್ಯಾಸ್ ಹಾಫ್ ಮಾರ್ಕ್ಸ್, ಅರ್ಧ ಮಾರ್ಕ್ಸು. ಸಿಮಿಲರ್ಲಿ ಕ್ಲೋರಿನ್ಗೆ ಈ ಎಲೆಕ್ಟ್ರಾನ್ ಬಂತು. ಈ ಎಲೆಕ್ಟ್ರಾನ್ ಬಂತು ಅಂದರೆ ಇನ್ನು ತೋರ್ಸೋಕೆ ಹೋಗ್ಬೇಡ್ರಿ, ನಡೆಯುತ್ತೆ. ಸೊ ಕ್ಲೋರಿನ್ಗೆ 1 ಎಲೆಕ್ಟ್ರಾನ್ ಆ್ಯಡ್ ಆಗ್ತಿದೆ. ಸೊ ಕ್ಲೋರಿನ್ ಸ್ಟಾರ್ಟಿಂಗಲ್ಲಿ ಏನಿದೆ? 287 ಇದೆ. 1 ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಕ್ಲೋರಿನ್ Cl- ಆಗುತ್ತೆ, 288 ಆಗುತ್ತೆ. ಅಗೇನ್ ಇದು ಬರೆಯೋದಕ್ಕೆ ಅರ್ಧ ಮಾರ್ಕ್ಸು. ಬರೆದಾದ್ಮೇಲೆ ಲಾಸ್ಟು ಸೊ Na ಎಲೆಕ್ಟ್ರಾನ್ ಒಂದು ಇದೆಯಾ? ಸೊ ಅದು ಎಲ್ಲಿಗೆ ಹೋಗ್ತಿದೆ? ಕ್ಲೋರಿನ್ಗೆ ಹೋಗ್ತಿದೆ. ಸೊ Na+ ಆಗುತ್ತೆ, ಬ್ರ್ಯಾಕೆಟ್ ಹಾಕ್ರಿ, Cl- ಮೈನಸ್ ತೋರಿಸ್ಬೇಕು. 1 ಎಲೆಕ್ಟ್ರಾನ್ ಏನಿದೆ ಸಪ್ರೇಟಾಗಿ ತೋರಿಸ್ರಿ. ಸ್ಪೆಷಲ್ ಸೋಡಿಯಮಿಂದ ಬರ್ತಿರೋದು X ಅಂತ ತೋರಿಸ್ರಿ. ಸೊ ಇಲ್ಲಿ X ಬರುತ್ತೆ.
ಸೊ Cl ಮೈನಸ್ ಆಗುತ್ತೆ, ಇದು ಬರೆಯೋದಕ್ಕೆ 1 ಮಾರ್ಕ್ಸ್. ಇದೇ ಥರ ಮೆಗ್ನೀಷಿಯಮ್ ಕ್ಲೋರೈಡ್ ಇದೆ. ಸೊ ಮೆಗ್ನೀಷಿಯಮ್ ಕ್ಲೋರೈಡ್ ಇದೆ, ನೆಕ್ಸ್ಟ್ ಬರ್ತೀನಿ. ಸೊ ಮೆಗ್ನೀಷಿಯಮ್ ಕ್ಲೋರೈಡ್ ಇದೆ. ಸೊ ಇದನ್ನು ಫಾರ್ಮೇಷನ್ ಬರಿಬೇಕಾದ್ರೆ ಮೆಗ್ನೀಷಿಯಮ್ದು ಏನಾಗುತ್ತೆ, ಸೊ ಕ್ಲೋರಿನ್ನು ಅಗೇನ್ 287, ಇಲ್ಲೇನಾಗುತ್ತೆ 288. ಸೊ ಮೆಗ್ನೀಷಿಯಮ್ದು ಎಷ್ಟು 282, ಇಲ್ಲಿಗೆ ಬಂದಾಗ ಏನಾಗುತ್ತೆ 28 ಆಗುತ್ತೆ, 2 ಎಲೆಕ್ಟ್ರಾನ್ ಹೋಯಿತು. ಸೊ ಇದೆಲ್ಲ ಬರೀರಿ. ಸೊ ಮೆಗ್ನೀಷಿಯಮಲ್ಲಿ ನೋಡ್ರಿ, ಇಲ್ಲಿ ಮೆಗ್ನೀಷಿಯಮ್ ಒಂದು ಕ್ಲೋರಿನ್ಗೆ ಇನ್ನೊಂದು ಕ್ಲೋರಿನ್ಗೆ. ಸೊ ಕ್ಲೋರಿನ್ ಅಂದರೆ ಮೆಗ್ನೀಷಿಯಮಿಂದ ಬರೆದಿರೋದು ಸಪ್ರೇಟಾಗಿ ತೋರಿಸ್ರಿ, ಅಂದರೆ ಡಾಟೋ ಕ್ರಾಸೋ ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಇಷ್ಟ, ಯಾವುದಕ್ಕೆ ಹಾಕಬೇಕು ಅನ್ಸುತ್ತೋ ಹಾಕ್ರಿ, ಮೈನಸ್ ತೋರಿಸ್ರಿ. ಇಲ್ಲಿ 2 ಕ್ಲೋರಿನ್ ಇದೆ, 2 ಬರೀರಿ, Mg2+ ಆಗುತ್ತೆ, ಎಲ್ಲ ಕ್ಲೀನಾಗಿ ಬರೀರಿ ಮಾರ್ಕ್ಸ್ಗೆ, ಇಲ್ಲ ಅಂದರೆ ಬಿಡ್ರಿ. ನೆಕ್ಸ್ಟ್ ಏನಿದೆ, ವೆನ್ ಅಲ್ಯೂಮಿನಿಯಂ ಮೆಟಲ್ ರಿಯಾಕ್ಟ್ಸ್ ವಿತ್ ಸ್ಟೀಮ್. ಸೊ ಅಲ್ಯೂಮಿನಿಯಂ ಸ್ಟೀಮ್ ಜೊತೆ ರಿಯಾಕ್ಟ್ ಆದಾಗ ಅಲ್ಯೂಮಿನಿಯಂ ಆಕ್ಸೈಡ್, ಹೈಡ್ರೋಜನ್ ಗ್ಯಾಸ್, ಅಲ್ಯೂಮಿನಿಯಂ ಆಕ್ಸೈಡ್ ಅಷ್ಟೇ ಫಾರ್ಮೇಷನ್ ಆಗುತ್ತೆ, ಅಲ್ಯೂಮಿನಿಯಂ ಹೈಡ್ರೋಕ್ಸೈಡ್ ಆಗಲ್ಲ. ಯಾಕಂದರೆ ಅಲ್ಯೂಮಿನಿಯಮ್ ಈಸ್ ನಾಟ್ ಸೋ ರಿಯಾಕ್ಟಿವ್. ಅದು ಹೇಳಿದ್ದೀನಿ ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ, ಈಗ ಅದು ಬೇಡ, ಸೊ ಬಿಡ್ರಿ. ಇದು ಪಾಯಿಂಟ್ಸು ನೀವು ಬರೆಯೋಂಗಿದ್ರೆ ಬರೀರಿ, ಇಲ್ಲ 1-2 ಪಾಯಿಂಟ್ ಬರೆದ್ರೆ ಒಳ್ಳೆಯದು, ಏನು ಹೋಗುತ್ತೆ. ಸೊ ಸೋಡಿಯಮಲ್ಲಿ ಇಷ್ಟಿದೆ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತಿದೆ ಅಂತ. ನೆಕ್ಸ್ಟು, ಹೌ ಈಸ್ ಪ್ಯೂರ್ ಜಿಂಕ್ ಒಬ್ಟೈನ್ ಫ್ರಮ್ ಜಿಂಕ್ ಆಕ್ಸೈಡ್. ಸೊ ಜಿಂಕ್ ಆಕ್ಸೈಡ್ ಪ್ಯೂರ್ ಜಿಂಕ್ ಹೆಂಗೆ ಸಿಗುತ್ತೆ. ಸೊ ಜಿಂಕ್ ಆಕ್ಸೈಡಿಂದ ಪ್ಯೂರ್ ಜಿಂಕ್ ಬೇಕು ಅಂದರೆ ಕೋಕ್, ಕಾರ್ಬನ್, ಕೋಕ್, ಕುಡಿಯೋ ಕೋಕ್ ಅಲ್ಲ, ಕೋಕ್. ಸೊ ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಸೊ ಸತುವಿನ ಆಕ್ಸೈಡನ್ನು ಕೋಕ್ನೊಂದಿಗೆ ಅಪಕರಿಸುವ ಮೂಲಕ ಶುದ್ಧ ಸತುವನ್ನು ಪಡೆಯಲಾಗುವುದು. ಓಕೆ. ಸೊ N-ಬ್ಯೂಟೇನ್ ಐಸೋಬ್ಯೂಟೇನ್ ಇದು ಕೇಳೋ ಚಾನ್ಸಸ್ ತುಂಬ ಕಮ್ಮಿ, ಬಿಕಾಸ್ N-ಬ್ಯೂಟೇನ್ ಐಸೋಬ್ಯೂಟೇನ್ ಅಂತ ನಿಮಗಿಲ್ಲ. CBSE ಅವ್ರಿಗಿದೆ, ಬಟ್ ನಿಮಗೆ ಎನ್ನು ಐಸೋ ಅಂತ ಇಲ್ಲ. ಬಟ್ ಬ್ಯೂಟೇನ್ ಸ್ಟ್ರಕ್ಚರು ಐಸೋಮರ್ಸ್ ಕೇಳ್ಬೋದು. ಸೊ ಸ್ಟ್ರಕ್ಚರಲ್ ಐಸೋಮರ್ N-ಬ್ಯೂಟೇನ್ ಈಸ್ ನಥಿಂಗ್ ಬಟ್ ಸ್ಟ್ರೈಟ್. ಇನ್ನೆಲ್ಲ ಹೈಡ್ರೋಜನ್ ನೀವು ಹಾಕ್ಕೊಳ್ರಿ, ನಾನು ಹಾಕ್ತಿಲ್ಲ. ಸೊ ಐಸೋಬ್ಯೂಟೇನ್ ಅಂದರೆ ಬ್ರ್ಯಾಂಚ್ಡ್. ಸೊ ಈ ಕಾರ್ಬನಲ್ಲಿ ಒಂದು ಮೇಲೆ ಹೋಯ್ತು, ಇನ್ನೊಂದು ಕೆಳಗೋಯ್ತು, ಬ್ರ್ಯಾಂಚ್. ಸೊ ದಿಸ್ ಇಸ್ ಐಸೋ, ದಿಸ್ ಇಸ್ N. ಸೊ N-ಬ್ಯೂಟೇನ್ ಇಲ್ಲೆಲ್ಲ ಹೈಡ್ರೋಜನ್ ಹಾಕಬೇಕು, ನಾನು ಹೇಳ್ತಾ ಇದ್ದೀನಿ, ಹಾಕಬೇಕು. ಓಕೆ, ಮಧ್ಯಕ್ಕೆ ಕಾರ್ಬನ್ ಒಂದು ಹಾಕ್ತೀನಿ, 1 ಆಯಿತು, 2 ಆಯಿತು, 3 ಆಯಿತು, ಇನ್ನೊಂದೇ ಹೈಡ್ರೋಜನ್ನು. ಸೊ ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಫಸ್ಟು 3, ಮಿಕ್ಕಿದೆಲ್ಲ 2 ಹೈಡ್ರೋಜನ್ ಬರೀರಿ. ಈಗಾದರೂ ಹೆಚ್ಚು ಅಂತ ಬರೀರಿ. ಓಕೆ, ವಾಟ್ ಈಸ್ ಎಸ್ಟ್ರಿಫಿಕೇಷನ್, ಹೌ ಈಥೇನ್ ಈಸ್ ಒಬ್ಟೈನ್ ಫ್ರಮ್ ಎಥನಾಲ್. ಸೊ ಎಸ್ಟ್ರಿಫಿಕೇಷನ್ ಅಂದರೆ ಏನು ಎಸ್ಟ್ರಿಫಿಕೇಷನ್ ಅಂದರೆ ಎಥನಾಯಿಕ್ ಆ್ಯಸಿಡ್ ರಿಯಾಕ್ಟ್ ಮಾಡ್ತೀವಿ, ಎಸ್ಟರ್ಸ್ ಫಾರ್ಮೇಷನ್ ಆಗ್ತಿದೆ, ಅದೇ ಎಸ್ಟ್ರಿಫಿಕೇಷನ್ ರಿಯಾಕ್ಷನು. ಈಥೇನ್ ಒಬ್ಟೈನ್ ಫ್ರಮ್ ಎಥನಾಲ್. ಸೊ ಎಥನಾಲಿಂದ ಈಥೇನ್ ಹೆಂಗೆ ಒಬ್ಟೈನ್ ಆಗುತ್ತೆ, ಎಥನಾಲ್ನ ಹೀಟ್ ಮಾಡ್ತೀವಿ, ಅಂದರೆ ಇಟ್ ಈಸ್ ರಿಯಾಕ್ಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆಟ್ ಟೆಂಪರೇಚರ್. ಮಿಸ್ ಮಾಡಿದ್ರೆ ಮಾರ್ಕ್ಸ್ ಹೋಯಿತು, 443 ಕೆಲ್ವಿನ್. ಸೊ ಏನೋ ಈ ಎಥನಾಲ್ನ ವೆನ್ ಇಟ್ ಈಸ್ ರಿಯಾಕ್ಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಟ್ 443 ಕೆಲ್ವಿನ್ ನಮಗೆ ಈಥೀನ್ ಸಿಗುತ್ತೆ. ಟೆಂಪರೇಚರ್ ಬೇಕು, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಬೇಕು. ಓಕೆ. ಸೊ ಎಥನಾಲನ್ನು 443 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಕಾಸಿದಾಗ ಎಥನಾಲ್ ನಮಗೆ ಈಥೇನ್ ಆಗಿ ಉತ್ಪತ್ತಿಯಾಗುತ್ತದೆ. ಈಥೀನ್. ರಿಯಾಕ್ಷನ್ ಬರೀರಿ. ರಿಯಾಕ್ಷನ್ ಬರಿಬೇಕಾದ್ರೆ ಇದನ್ನು ತೋರಿಸ್ಬೇಕು. ಬರೀ ಸಲ್ಫ್ಯೂರಿಕ್ ಆ್ಯಸಿಡ್ ಅಂದ್ರೆ ಬರೀ ಆಗಲ್ಲ, ಕಾನ್ಸಂಟ್ರೇಟೆಡ್ ಆಲ್ಕೋಹಾಲ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನಾನು ಎಥನಾಯಿಕ್ ಆ್ಯಸಿಡ್ ಅಂದೆ. ರಿಯಾಕ್ಟ್ಸ್ ಟು ಫಾರ್ಮ್ ಎಸ್ಟರ್. ಓಕೆ, ಎಸ್ಟ್ರಿಫಿಕೇಷನ್ ರಿಯಾಕ್ಷನ್. ವೆನ್ ಎಥನಾಲ್ ಈಸ್ ಹೀಟೆಡ್ ಅಟ್ 443 ಕೆಲ್ವಿನ್ ವಿತ್ ಎಕ್ಸೆಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್, ಎಥನಾಲ್ ಅಂಡರ್ಗೋಸ್ ಡಿಹೈಡ್ರೇಷನ್ ಆಗ್ತಿದೆ. ಯಾಕೆ ಅಂದರೆ ನಿಮಗಿಲ್ಲಿ ವಾಟರ್ ಸಪ್ರೇಟ್ ಆಗುತ್ತೆ. ಸೊ ಹಾಗೂ ಕೇಳ್ಬೋದು ಏನಂತ,
ಎಥನಾಲ್ ಈಥೇನ್ ಕನ್ವರ್ಷನ್ ಡಿಹೈಡ್ರೇಷನ್ ರಿಯಾಕ್ಷನ್. ಯಾಕೆ ಅಂದರೆ ಹೈಡ್ರೋಜನ್ ಈಸ್ ಲಾಸ್ಟ್, ಹೈಡ್ರೋಜನ್ ಹೋಗ್ತಾ ಇದೆ, ಹೊರಗೆ ಹೋಗ್ತಾ ಇದೆ. ಡಾಟ್ ಸ್ಟ್ರಕ್ಚರ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ಪ್ರೊಪೈನ್ ಮಾಲಿಕ್ಯೂಲ್ಸ್ ಎಕ್ಸ್ಪ್ಲೇನ್ ದ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್. ಓಕೆ, ಸೊ ಡಾಟ್ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್. ಸೊ ಸಿಂಪಲ್ಲಾಗಿ ಹೇಳ್ತೀನಿ, ನೈಟ್ರೋಜನ್ ಇದೆ, ಒಂದು ನೈಟ್ರೋಜನಲ್ಲಿ ಟೋಟಲ್ 7 ಎಲೆಕ್ಟ್ರಾನ್ ಇರುತ್ತೆ. ಸೊ 7 ಎಲೆಕ್ಟ್ರಾನಲ್ಲಿ 2 ಎಸ್ ಅಂದರೆ ಒಳಗೆ, 5 ಹೊರಗೆ. ಸೊ 5 ಹೊರಗೆ, 5 ಇರೋದು 8 ಆಗಬೇಕು ಅಂದರೆ 3 ಬೇಕಾ? ಸೊ 5 ಇರೋದು 8 ಆಗಬೇಕು ಅಂದರೆ 3. ಸೊ ನಿಮಗೆ ಬೇಸಿಕ್ಕಾಗಿ ನೈಟ್ರೋಜನ್ ಟ್ರಿಪಲ್ ಬಾಂಡ್ ಅಂತ ಗೊತ್ತಿತ್ತು ಅಂದರೆ ಓಕೆ, ಗೊತ್ತಿಲ್ಲ ಸರ್ 5 ಇರೋದು 8 ಆಗಬೇಕು. ಸೊ 5 ಇರೋದು 8 ಆಗಬೇಕು ಅಂದರೆ 3 ಮಧ್ಯಕ್ಕೆ ಹಾಕ್ರಿ. ಸೊ ಇಲ್ಲೇನಿದೆ ಇದನ್ನೇ ಮಿರರ್ ಮಾಡಿರಿ, 3 ಮಧ್ಯಕ್ಕೆ, ಒಂದು ಮೇಲೆ ಕೆಳಗೆ. ಇದು ಹಾಕಿದ ಮೇಲೆ ಸರ್ಕಲ್ ಹಾಕೋದು ತುಂಬ ಇಂಪಾರ್ಟೆಂಟ್. ಇದು ಬಾಂಡ್ ಆಗ್ತಿದೆ ಅಂದರೆ ಸರ್ಕಲ್ ಹಿಂಗೆ ತೊಗೋಬೇಕು, ಬಾಂಡ್ ಆಗ್ತಿರೋದು ಇನ್ಕ್ಲೂಡ್ ಆಗಬೇಕು. ಒಂದಾ? ಸೊ ಇನ್ನೊಂದು, ಓಕೆ ಕಲರ್ ಚೇಂಜ್ ಮಾಡ್ತೀನಿ. ಸೊ ಇಲ್ಲಿ ಬಾಂಡ್ ಆಗ್ತಿರೋದು ಇನ್ಕ್ಲೂಡ್ ಆಗಬೇಕು. ನೀವು ಕಲರ್ ಚೇಂಜ್ ಮಾಡಿ ಬರಿಬೇಡ್ರಿ, ಒಂದೇ ಬರಿಬೇಕು. ಸೊ ಸರ್ಕಲ್ ಹಾಕಿದಾಗ, ಓಕೆ, ಈ ಸರ್ಕಲ್ ಹಾಕೋದಕ್ಕಿಂತ ಮುಂಚೆ ಒಂದ್ಸಲಿ ಕೌಂಟ್ ಮಾಡಿರಿ ಕರೆಕ್ಟಾಗಿ 8 ಇದೆಯಾ ಸರ್ಕಲಲ್ಲಿ. 2, 5, 8 ಮುಗೀತು. ಅಗೇನ್ ಈ ಸರ್ಕಲ್ ಹಾಕಬೇಕಾದ್ರೆ ಇಲ್ಲಿ 6, 2, 8 ಕರೆಕ್ಟ್ ಇದೆ, ಫುಲ್ ಮಾರ್ಕ್ಸ್. ಇದು ಬರಿಬೇಕು, ಇದಕ್ಕೂ ಮಾರ್ಕ್ಸ್ ಇರುತ್ತೆ, ಯಾಕಂದರೆ ಟ್ರಿಪಲ್ ಬಾಂಡ್. ಪ್ರೋಪ್ ಅಂದರೆ ಎಷ್ಟು? ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್. ಸೊ ಪ್ರೋಪೇನ್ ಅಂದರೆ 3 ಕಾರ್ಬನ್ನು. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ, ಬಟ್ ಕೇಳ್ಬೋದು, ಹೇಳಿದ್ದೀನಲ್ಲ. ಸೊ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ 6 ಕಾರ್ಬನ್ವರೆಗೂ ನಿಮಗಿದೆ. ಸೊ 6 ಕಾರ್ಬನ್ವರೆಗೆ ಏನು ಬೇಕಾದರೂ ಕೇಳ್ಬೋದು ಸ್ಟ್ರಕ್ಚರು. ಸೊ ಫಸ್ಟು ಪ್ರೋಪೈನ್ ಬರೆಯೋಕ್ಕಿಂತ ಮುಂಚೆ ಏನು ಮಾಡಿರಿ, 3 ಕಾರ್ಬನ್ನ, ಇಲ್ಲೇನಿದೆ YNE ಅಂದರೆ ಒಂದು ಟ್ರಿಪಲ್ ಬಾಂಡ್ ಇದೆ. ಸ್ಟಾರ್ಟಿಂಗಲ್ಲಿ ಟ್ರಿಪಲ್ ಬಾಂಡ್ ತೊಗೊಳ್ರಿ, ಸ್ಟಾರ್ಟಿಂಗು ಲಾಸ್ಟು ಎಲ್ಲ ಒಂದು ತೊಗೊಳ್ರಿ. ಸೊ ಒಂದು ಸಿಂಗಲ್ ಬಾಂಡ್. ಸೊ ಈಗ ಹೈಡ್ರೋಜನ್ ಹಾಕ್ರಿ. ಸೊ ಫಸ್ಟ್ ಕಾರ್ಬನ್ಗೆ 3 ಇಲ್ಲ ಆಯಿತು. ಸೊ ಇನ್ನೊಂದು ಎಷ್ಟು ಉಳಿತು? ಒಂದೇ ಉಳಿತು. ಮಧ್ಯಕ್ಕೆ ಕಾರ್ಬನ್ಗೆ 3 + 1 4 ಆಯಿತು, ಯಾವ ಹೈಡ್ರೋಜನ್ನು ಬರ್ತಿಲ್ಲ. ಸೊ ಲಾಸ್ಟ್ ಕಾರ್ಬನ್ಗೆ 3 ಹೈಡ್ರೋಜನ್. ಇದು ಬರೆದಾದ್ಮೇಲೆ ಸೊ 3 ಕಾರ್ಬನ್ನು. ಸೊ ಪ್ರತಿ 3 ಕಾರ್ಬನ್ಗೆ ಇಲ್ಲೇನಿದೆ 3 ಬಾಂಡ್ ಇದೆ. ಇಲ್ಲಿ ಹೆಂಗೆ ಬರೆದ್ರೋ ಇಲ್ಲೂ ಹಾಗೆ ಬರಬೇಕು. ಅಂದರೆ ಕಾರ್ಬನ್ 3 ಎಲೆಕ್ಟ್ರಾನ್ ಆಯಿತಾ. ನೆಕ್ಸ್ಟು ಇಲ್ಲಿ 1 ಇದೆ, 1. ನೆಕ್ಸ್ಟ್ ಹೈಡ್ರೋಜನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹಾಕ್ರಿ. ಸೊ ಹೈಡ್ರೋಜನ್ ಜೊತೆನಾ? ಇಲ್ಲಿ ಹೈಡ್ರೋಜನ್ ಇಲ್ಲ, ಇಲ್ಲಿ ಮೇಲೊಂದು ಹೈಡ್ರೋಜನ್ಗೆ, ಎಲ್ಲ ಕಡೆ ಒಂದೊಂದು ಹೈಡ್ರೋಜನ್ಗೆ. ಕಾರ್ಬನ್ ಮುಗೀತು. ಸೊ ಈಗ ಹೈಡ್ರೋಜನ್. ಸೊ ಹೈಡ್ರೋಜನ್ ಡಾಟು ಇಲ್ಲೊಂದೇ. ನೆಕ್ಸ್ಟು ಹೈಡ್ರೋಜನ್ ಡಾಟು, ಹೈಡ್ರೋಜನ್ದು 1 ಎಲೆಕ್ಟ್ರಾನು. ಸೊ ಡಾಟ್. ಈಗ ಹೈಡ್ರೋಜನ್ ಫಸ್ಟು ಸರ್ಕಲ್ ಹಾಕ್ಬಿಡ್ರಿ, ಈಸಿ. ಹೈಡ್ರೋಜನ್ನು ಯಾಕೆಂದರೆ 2 ಬೇಕು ಅದಕ್ಕೆ. ಹೈಡ್ರೋಜನ್ ಸರ್ಕಲ್ ಮುಗೀತು. ನೆಕ್ಸ್ಟ್ ಏನು ಮಾಡ್ತೀರಾ? ಕಾರ್ಬನ್ನು. ಸೊ ಕಾರ್ಬನ್ ತೊಗೋಬೇಕಾದ್ರೆ ಕಾರ್ಬನ್ಗೆ ಎಷ್ಟಿರಬೇಕು? 8 ಇರಬೇಕು. ಹೈಡ್ರೋಜನು ಇನ್ಕ್ಲೂಡ್ ಆಗಿರಬೇಕು. ಇಲ್ಲಿ 2, ನೆಕ್ಸ್ಟ್ ಇಲ್ಲಿ 6 ಬಂತು. ಸೊ ಈ ಕಾರ್ಬನ್ 8 ಮುಗೀತು ಕೋಟ. ನೆಕ್ಸ್ಟ್ ಈ ಕಾರ್ಬನ್ ತೊಗೋಬೇಕಾದ್ರೆ ಇಲ್ಲಿಂದ ತೊಗೊತೀವ 6, ಇಲ್ಲ 6 ಆಯಿತು. ನೆಕ್ಸ್ಟು ಇಲ್ಲಿ 2, 8. ಓಕೆ, ಈ ಕಾರ್ಬನ್ದು ಕೋಟ ಮುಗೀತು. ಇಲ್ಲಿ 6 + 2 8. ಇಲ್ಲಿ ಲಾಸ್ಟ್ ಕಾರ್ಬನ್ ಉಳಿತು. ಸೊ ಇಲ್ಲಿಂದ ಮಧ್ಯ ಕಾರ್ಬನ್ನಿಂದ 2. ಇಲ್ಲಿ ಕೆಳಗೆ ತೊಗೋಬೇಡ್ರಿ, ಯಾಕಂದರೆ ಹೈಡ್ರೋಜನ್ ಇನ್ಕ್ಲೂಡ್ ಆಗಬೇಕು. ನೋಡಿ, ಇಲ್ಲಿ ಹೈಡ್ರೋಜನ್ ಬಿಡೋಕ್ಕೆ ಹೋದೆ, ಬಿಡಬಾರ್ದು. ಸೊ ಕೇರ್ಫುಲ್ ಆಗಿರಿ, ಹೈಡ್ರೋಜನ್ನು ಇನ್ಕ್ಲೂಡೆಡು. ಸೊ ಇಲ್ಲಿ 2, ಇಲ್ಲಿ 2 4, ಇಲ್ಲಿ 2 6, ಇಲ್ಲಿ 2 8. ಕ್ಲೀನಾಗಿ ಸರ್ಕಲ್ಲೇ ಬರಬೇಕು ಅಂತ ಇಲ್ಲ, ಮಾರ್ಕ್ಸ್ ಕೊಡಲೇಬೇಕು. ಓಕೆ, ನೆಕ್ಸ್ಟು ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್. ಸೊ ಕೆಲವೊಂದು ಪಾಯಿಂಟ್ಸು ಅಲ್ಲಿ ಕೊಟ್ಟಿರೋದೇನೋ ಸ್ವಲ್ಪ ಚೇಂಜಸ್ ಇದೆ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅದಕ್ಕೆ ನಾನು ಇದು ಸೊಲ್ಯೂಷನ್ ತೊಗೊಂಡೆ, ಸೊ ದಟ್ ಅಲ್ಲಿ ನಿಮ್ಗೆ ಏನಾದರೂ ಸೊಲ್ಯೂಷನ್ ಚೆಕ್ ಮಾಡಿದರೆ ಮೇಕ್ ದಿಸ್ ಚೇಂಜಸ್.
ದ ಮಾಲಿಕ್ಯೂಲ್ಸ್ ಆಫ್ ಸೋಪ್ ಹ್ಯಾವ್ ಹೈಡ್ರೋಫಿಲಿಕ್ ಅಂದರೆ ನೀರಿನ ಕಡೆ ಇರಲ್ಲ, ನೀರು ಅಂದರೆ ಭಯ ಅದಕ್ಕೆ. ಸೊ ಅದು ಪೋಲಾರ್. ಹೈಡ್ರೋಫಿಲಿಕ್ ಇಸ್ ನಾಟ್ ಭಯ ಇರಲ್ಲ. ಹೈಡ್ರೋಫಿಲಿಕ್ಕಿಗೆ ಭಯ ಇರಲ್ಲ. ಹೈಡ್ರೋಫೋಬಿಕ್ಗೆ ನೀರು ಅಂದರೆ ಫೋಬಿಯಾ ಭಯ. ಸೊ ಹೈಡ್ರೋಫಿಲಿಕ್ ಏನಿರುತ್ತೆ ನೀರು ಕಡೆ ಇರುತ್ತೆ, ವಿಚ್ ಇಸ್ ಪೋಲಾರ್. ಸೊ ನಿಮಗೆ ಹಿಂಗೆ ತೊಗೊಂಡಾಗ ಸೊ ದಿಸ್ ಇಸ್ ಹೈಡ್ರೋಫಿಲಿಕ್. ಸೊ ಇದೇನಾಗುತ್ತೆ ಹೈಡ್ರೋಫೋಬಿಕ್. ಸೊ ನೀರಿಂದ ದೂರ ಇರೋದು ಹೈಡ್ರೋಫೋಬಿಕ್. ಸೊ ಅದು ನಾನ್ ಪೋಲಾರು. ಸೊ ಪೋಲಾರ್ ಎಂಡ್ ಏನಾಗುತ್ತೆ ಇಂಟ್ರಾಕ್ಟ್ಸ್ ವಿತ್ ವಾಟರ್. ಸೊ ಪೋಲಾರ್ ಏನಾಗುತ್ತೆ, ಸೊ ಹೈಡ್ರೋಫಿಲಿಕ್ಕು ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಹೈಡ್ರೋಫೋಬಿಕ್ಕು ಆಯಿಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಸರ್ ಆಯಿಲ್ ಎಲ್ಲಿರುತ್ತೆ? ಸೊ ಆಯಿಲ್ ಎಲ್ಲಿರುತ್ತೆ ಅಂದರೆ ಆಯಿಲ್ ಇಲ್ಲಿರುತ್ತೆ, ಆಯಿಲ್ ಅಲ್ಲ. ಸೊ ಆಯಿಲ್ ಮಧ್ಯದಲ್ಲಿರುತ್ತೆ ಇಲ್ಲಿ. ಸೊ ಇದಿದು ಆಯಿಲ್. ಸೊ ಆಯಿಲ್ ಜೊತೆ ಯಾವುದು ಹೈಡ್ರೋಫೋಬಿಕ್ಕು. ಓಕೆ. water while the non-polar is hydrophobic. Soap molecules thus forms a structure called missile. So missile formation, missile structure. ಸೊ ಹೆಂಗಿರುತ್ತೆ ಅಂತಲೂ ಒಂದು ಐಡಿಯಾ ಇರಲಿ. ಸೊ ಬೇಸಿಕ್ ಅದು ಅಂದರೆ ಹಿಂಗೆ. ಸೊ ಈ ಥರ ಸ್ಟ್ರಕ್ಚರ್ಸು ಫುಲ್ಲು ಸರ್ಕಲ್ ಹಾಕೋದು. ನೆಕ್ಸ್ಟು ಒನ್ ಎಂಡ್ ಆಫ್ ದ ಮಾಲಿಕ್ಯೂಲ್ ಇಸ್ ಟುವರ್ಡ್ಸ್ ಆಯಿಲ್ ಡ್ರಾಪ್ಲೆಟ್. ಮತ್ತು ಅದನ್ನೇ ದಸ್ ದ ಮಿಸೈಲ್ಸ್ ಹೆಲ್ಪ್ ಇನ್ ಪುಲ್ಲಿಂಗ್ ಔಟ್ ದ ಡರ್ಟ್ ಇನ್ ವಾಟರ್. ಸೊ ಈ ಮಿಸೈಲ್ ಏನು ಫಾರ್ಮೇಷನ್ ಆಗಿದೆ ಅಲ್ಲ, ಈ ಮಿಸೈಲ್ಸು, ಸೊ ಇದೆಲ್ಲ ಏನು ಮಾಡುತ್ತೆ, ಈ ಆಯಿಲ್ನ ತೆಗೆದು ಹೋಗಿಯುತ್ತೆ. ಓಕೆ, ಸಿಂಪಲ್ಲು. ಇದನ್ನು ಈ ಪಾಯಿಂಟ್ಸ್ ನೋಡ್ಕೋಬೇಡ್ರಿ. ಜಲಾಕರ್ಷಕ. ಓಕೆ, ಇದನ್ನು ಸ್ವಲ್ಪ ಚೇಂಜಸ್ ಮಾಡಬೇಕು. ಇದು ಕರೆಕ್ಟು. ಓಕೆ, ದಟ್ಸ್ ಇಟ್. ಸೊ ಮತ್ತೇನು ಬೇಕು ಕಮೆಂಟ್ ಮಾಡಿರಿ. ವಿಡಿಯೋ ಲೈಕ್ ಆಗಿತ್ತು, ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಎಕ್ಸಾಮ್ ಚೆನ್ನಾಗಿ ಮಾಡಿರಿ. ಸಿ ಯು ಸೂನ್. ಥ್ಯಾಂಕ್ ಯು. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.